ಬಂದು ನಿಂತುಬಿಟ್ರೆ ಆ ಮದುವೆ ಇಟ್ ಇಸ್ 100% ಶ್ಯೂರ್. ಋಣಾನುಬಂಧ ರೂಪೇಣ ಪಶುಪತಿ ಸುತ ಆಲಯ ಅಂತ ಹೇಳ್ತಾರೆ. ಅದೇ ಎಲ್ಲ ಶಾಸ್ತ್ರಕ್ಕೂ ಅದರದ್ದೇ ಆದ ಸೈಂಟಿಫಿಕ್ ರೀಸನ್ಸ್ ಇದೆ. ಆ್ಯಕ್ಚುಲಿ ಕರೆಕ್ಟಾಗಿ ನೋಡಿದ್ರೆ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಇವಾಗ ಶುರುವಾಗಿದೆ. ಹೌದು, ನಾವು ಇದನ್ನ ಮುಂಚೆ ಕೇಳೇ ಇರಲಿಲ್ಲ. ಎಲ್ಲರೂ ರಿಲೇಷನ್ಸ್ ಸೇರ್ಕೊಂಡು ಮಾಡ್ತಿದ್ದು ನಮಗೆ ಜ್ಞಾಪಕ ಇರೋದು. ನಾನು ಆ್ಯಕ್ಚುಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ, ಮುಂದೆ ಒಂದು ಇವೆಂಟ್ ಆರ್ಗನೈಸ್ ಅಂತ ಓಪನ್ ಮಾಡಿ 10 ಜನಕ್ಕೆ ಕೆಲಸ ಕೊಡ್ತೀವಿ. ಇದು ಯಾವುದು ನಾವು ಅಂದ್ಕೊಂಡೇ ಇರಲಿಲ್ಲ. ಏನು ಕೋರ್ಸ್ ಕಲಿತಿದ್ದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಅಲ್ಲಿಂದ ಇಲ್ಲಿಗೆ ಹೋಗ್ಬಿಟ್ಟೆ ನಾನು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನೇನು ಶಾಸ್ತ್ರಗಳಿದೆ ಅದನ್ನೆಲ್ಲ ಡಾಲ್ಸಲ್ಲಿ ತೋರಿಸ್ಬೇಕು ಅಂತ ನನಗೆ ಆಸೆ ಇತ್ತು. ಡಾಲ್ ಶೋ ಇಸ್ ದ ಬೆಸ್ಟ್ ಶೋ. ಆ ಕನ್ಯಾದಾನ ಇರಬಹುದು, ನಿಮ್ಮದು ಮಾಂಗಲ್ಯ ಧಾರಣೆ ಇರ್ಬೋದು, ವರಪೂಜೆ ಇರ್ಬೋದು, ಮದುವೆ ನೋಡ್ದಂಗೆ ಆಗುತ್ತೆ ಆ ಡಾಲ್ ಶೋನಲ್ಲಿ. ಕರೋನಾ ಪೀರಿಯಡಲ್ಲಿ ಒಂಥರ ಮನೆ ಮದುವೆಗಳು ತುಂಬ ಆಯಿತು. ನಾನು, ನನ್ನ ಯಜಮಾನರು, ಇನ್ನೊಬ್ಬರು, ಇಷ್ಟೇ ಜನ ನಾವು ಒಂದು ಮದುವೆನ ಮ್ಯಾನೇಜ್ ಮಾಡ್ತಿದ್ವಿ. ನಾವು ಶುರು ಮಾಡಿದ್ದು ಫಸ್ಟು ರಿಚುವಲ್ಸ್ ಮಾತ್ರ ಅಂತ. ನಿಮ್ಮ ಇವೆಂಟು ನೀವು ಎಷ್ಟು ಚಾರ್ಜ್ ಮಾಡ್ತೀರಾ? ನಮಸ್ಕಾರ ಎಲ್ರಿಗೂ, ನಮ್ಮ ಟಾಕ್ಸ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ ವೀಕ್ಷಕರಿಗೂ ನಾವು ಇವತ್ತಿನ ಬಗ್ಗೆ ಏನು ಮಾತಾಡ್ತೀವಿ ಅಂತ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಮದುವೆಯ ಈ ಬಂಧ, ಅನುರಾಗದ ಅನುಬಂಧ, 7 ಜನುಮದಲ್ಲೂ ತೀರದ ಸಂಬಂಧ. ಇದು ಕೇಳಿದ ತಕ್ಷಣ ಎಲ್ರಿಗೂ ಏನರ ಬಗ್ಗೆ ಮಾತಾಡ್ತೀವಿ, ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀವಿ ಅಂತ ಒಂದು ಸಣ್ಣ ಕ್ಲೂ ಸಿಕ್ಕತ್ತೆ. ನಾವು ಮಾತಾಡ್ತಾ ಇರೋದು ಮದುವೆ ಬಗ್ಗೆ. ಹೆಣ್ಮಗು ಹುಟ್ಟಿದ ತಕ್ಷಣ ನಾವು ಪೇರೆಂಟ್ಸ್ ಆದವರು, ತಂದೆ ತಾಯಿಗಳಿಬ್ಬರು ಸೇವಿಂಗ್ಸ್ ಶುರು ಮಾಡಿರ್ತೀವಿ. ಸೊ ಆ ಇವೆಂಟ್, ಮದುವೆ ಅನ್ನೋ ಇವೆಂಟು 2 ಫ್ಯಾಮಿಲಿ ಇದರಲ್ಲಿ ಬರುತ್ತೆ ಅಂತ ನನ್ನ ಅನಿಸಿಕೆ. ಐ ವಿಲ್ ವೆಲ್ಕಮ್ ಮಿಸ್ ವಾಣಿ. ವೆಲ್ಕಮ್. ಇವರು ಇವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ನಮಗಿವಾಗ ಕ್ಯಾಟ್ರಿಂಗ್ ಇರಬಹುದು ಅಥವಾ ಒಂದು ಫ್ಲವರ್ ಡೆಕೋರೇಷನ್ ಇರಬಹುದು, ಎಲ್ಲದಕ್ಕೂ ಕರೆಕ್ಟಾಗಿರೋ ಪ್ರೈಸಸ್ಸು ನಮಗಲ್ಲಿ ಸಿಕ್ಬಿಡುತ್ತೆ. ಇವ್ರು ಬಂದು ನಿಂತುಬಿಟ್ರೆ ಆ ಮದುವೆ ಇಟ್ ಇಸ್ 100% ಶ್ಯೂರ್. ವರಪೂಜೆ ಇರಬಹುದು, ಧಾರೆ ಇರಬಹುದು, ಮಾಂಗಲ್ಯ ಧಾರಣೆ ಇರಬಹುದು, ಎಲ್ಲದಕ್ಕೂ ಇವರು ಸಪೋರ್ಟಿವ್ ಆಗಿ ನಿಂತಿರ್ತಾರೆ ನಮ್ಮ ಜೊತೆಗೆ. ಮನೆಯವ್ರಿಗಿಂತ ಜಾಸ್ತಿ ನಾವು ಇವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ವೆಲ್ಕಮ್ ಮೇಡಮ್, ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಿಮಗೆ ಮದುವೆ ಬಗ್ಗೆ ನಿಮ್ಮ ಅನಿಸಿಕೆ ಒಂದು ಸ್ವಲ್ಪ ಹಂಚ್ಕೊಳ್ಳೋಣ. ಮದುವೆ ಅಂದರೆ ಋಣಾನುಬಂಧ ರೂಪೇಣ ಪಶುಪತಿ ಸುತ ಆಲಯ ಅಂತ ಹೇಳ್ತಾರೆ. ಅಂದರೆ ಮದುವೆ ಅನ್ನೋದು ಅದು ಹೇಗೆ ಅಂತಂದರೆ ದೇವರು ನಿರ್ಧಾರ ಆಲ್ರೆಡಿ ಮಾಡಿಬಿಟ್ಟಿರ್ತಾನೆ. ಒಂದು ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು ಅಂತ ಅದು ಮೊದಲೇ ನಿರ್ಧಾರ ಆಗಿರುತ್ತೆ. ಆದರೆ ಅದನ್ನು ನಾವು ಇಲ್ಲಿ ಯಾವ ಥರ ಇದು ಮಾಡ್ತೀವಿ ಅಂದರೆ, ಹುಡುಗನ ತಂದೆ ತಾಯಿ, ಹುಡುಗಿ ತಂದೆ ತಾಯಿ, ದೊಡ್ಡಪ್ಪ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲರೂ ಆ ಜಾತಕ ನೋಡಿ, ಜಾತಕ ಕೂಡಿ ಬಂದ ಮೇಲೆ ಹುಡುಗ ಹುಡುಗಿ ಒಪ್ಪಿದ ನಂತರ ಮದುವೆ ಅನ್ನೋದನ್ನು ನಾವು ಮಾಡ್ತಿದ್ದೀವಿ. ಸೊ ಇದನ್ನು ಶಾಸ್ತ್ರಬದ್ಧವಾಗಿ ಮಾಡಬೇಕು. ಸುಮ್ಮನೆ ಒಂದು ತಾಳಿ ಕಟ್ಬಿಟ್ರೆ ಮದುವೆ ಅಂತ ಆಗೋದಿಲ್ಲ. ಸೊ ಮದುವೆ ಅನ್ನೋದನ್ನು ನಮ್ಮ ಧರ್ಮದಲ್ಲಿ, ಶಾಸ್ತ್ರದಲ್ಲಿ ಯಾವ ಥರ ಹೇಳಿದ್ದಾರೆ ಆ ಥರ ಹಿಂದೆ ಎಲ್ಲ 8-10 ದಿವಸ ಮದುವೆ ಮಾಡ್ತಾಯಿದ್ರು. ಸೊ ಈಗ ಅಷ್ಟು ದಿವಸ ಎಲ್ಲ ಮದುವೆ ಮಾಡೋಕ್ಕಾಗಲ್ಲ. ಹಾಗಾದ್ರೆ ಯಾವ ಶಾಸ್ತ್ರಗಳನ್ನು ಬಿಡದಲೇ 2 ದಿನದಲ್ಲಿ ಆ ಮದುವೆನ ಮಾಡಬಹುದು ಅಂತ ಮಾಡಿದೆ. ಯಾಕೆ ಈ ಶಾಸ್ತ್ರ ಮಾಡಬೇಕು ಅಂತ ತಗೊಂಡಾಗ ಗಂಡು ಹೆಣ್ಣಿಗೆ ಒಂದು ಶ್ರೇಯಸ್ಸಿಗೋಸ್ಕರ ನಾವು ಶಾಸ್ತ್ರಬದ್ಧವಾಗಿ ಶಾಸ್ತ್ರ ಮುಖೇನ ಮದುವೆ ಮಾಡಿದಾಗ ಒಳ್ಳೆಯದಾಗತ್ತೆ ಅನ್ನೋ ಒಂದು ಮನೋಭಾವನೆಯಿಂದ ನಾವು ಮದುವೆ ಅಂತ ಮಾಡ್ತಾ ಇದ್ದೀವಿ. ಅದೇ ಎಲ್ಲ ಶಾಸ್ತ್ರಕ್ಕೂ ಅದರದ್ದೇ ಆದ ಸೈಂಟಿಫಿಕ್ ರೀಸನ್ಸ್ ಇದೆ. ಖಂಡಿತ ಒಂದೊಂದಕ್ಕೂ ಖಂಡಿತ ಅರ್ಥ ಇದೆ. ಆ ಮುಹೂರ್ತ, ಆ ಗಳಿಗೆ ಎಲ್ಲದಕ್ಕೂ ಹೇಳ್ತಾರಲ್ವಾ, ಇದು ಲಗ್ನ ಮೀರೋಗುತ್ತೆ, ಲಗ್ನ ಮೀರೋಗುತ್ತೆ. ಆ ಒಂದು ಗಂಡು ಹೆಣ್ಣಿಗೆ ಒಂದು ಇಬ್ಬರ ಜಾತಕ ನೋಡಿ ಯಾವುದೇ ಅಡಚಣೆಗಳಿಲ್ದಲೆ ಮುಂದೆ ಅಂದರೆ ಅವರ ಜೀವನನ ಸುಗಮವಾಗಿ ನಡೆಸಬೇಕು ಅಂತ ಹೇಳಿ ಆ ಮುಹೂರ್ತ ಅಂತ ಇಟ್ಟಿರ್ತಾರೆ. ಸೊ ಆ ಮುಹೂರ್ತದಲ್ಲಿ ಮದುವೆ ಆಗೋದು ತುಂಬ ಒಳ್ಳೆಯ. ಮಕ್ಕಳು ಹುಟ್ಟಿದ ತಕ್ಷಣ ಕಾನ್ವೆಂಟ್ ಸ್ಕೂಲು, ಆಮೇಲೆ ನೆಕ್ಸ್ಟು ಅವ್ರದ್ದು ಎಜುಕೇಷನ್ ಆದ ತಕ್ಷಣ ಒಂದು ಡಾಕ್ಟ್ರು, ಒಂದು ಇಂಜಿನಿಯರು, ಇವಾಗ ಲಾಯರ್ಸು, ಹೋಟೆಲ್ ಮ್ಯಾನೇಜ್ಮೆಂಟ್, ಅಂದರೆ ಈ ಥರ ಎಲ್ಲ ಶುರು ಮಾಡ್ತಾ ಇದ್ದಾರೆ. ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಇವಾಗ ಶುರುವಾಗಿದೆ. ಹೌದು, ಬರ್ಡೇ ಪಾರ್ಟೀಸ್ ಇರ್ಬೋದು, ಇವೆಂಟ್. ನಾವು ಇದನ್ನ ಮುಂಚೆ ಕೇಳೇ ಇರಲಿಲ್ಲ. ಇವೆಂಟ್ ಮ್ಯಾನೇಜಲ್ಲೂ ದುಡ್ಡು ಬರುತ್ತೆ. ಎಲ್ಲರೂ ರಿಲೇಷನ್ಸ್ ಸೇರ್ಕೊಂಡು ಮಾಡ್ತಿದ್ದು ನಮಗೆ ಜ್ಞಾಪಕ ಇರೋದು. ಹೌದು. ಆ್ಯಕ್ಚುಲಿ
ಮದುವೆ ಅಂದರೆ ಇವಾಗ ನೀವು ಜರ್ನಿ ಅಂತ ಕೇಳಿದಾಗ ನನಗೆ ಒಂದು ವಿಚಾರ ಹೇಳಬೇಕು ಅನಿಸುತ್ತೆ. ನಾನು ಆ್ಯಕ್ಚುಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ, ಮುಂದೆ ಒಂದು ಇವೆಂಟ್ ಆರ್ಗನೈಸ್ ಅಂತ ಓಪನ್ ಮಾಡಿ 10 ಜನಕ್ಕೆ ಕೆಲಸ ಕೊಡ್ತೀವಿ, ಇದು ಯಾವುದು ನಾವು ಅಂದ್ಕೊಂಡೇ ಇರಲಿಲ್ಲ. ಸೊ ಇದು ಹೇಗೆ ಶುರುವಾಯಿತು ಅಂದರೆ ನನ್ನ ಸ್ಕೂಲ್ ಡೇಸಿಂದನೇ ಶುರುವಾಗೋಯ್ತು ಇದು. ಸೊ ನಾನು 9th ಓದ್ತಾ ಇರುವಾಗ ಅವಾಗೆಲ್ಲ ವಟಾರದ ಮನೆ, ಅಂದರೆ ನಮ್ಮ ಅಜ್ಜಿ ಮನೆ ಒಂದು ವಟಾರ ಅಂತ ಇತ್ತು. ಅಲ್ಲಿ ಒಬ್ಬರು ಗಂಡ ಹೆಂಡತಿ ಕೊಬ್ಬರಿ ಕೆತ್ತನೆ ಮಾಡ್ತಾಯಿದ್ರು. ಸೊ ನನಗೆ ಅವರು ಮಾಡೋದನ್ನು ನೋಡಿ ಒಂಥರ ಆಸಕ್ತಿ ಬಂತು, ನಾನು ಯಾಕೆ ಮಾಡಬಾರ್ದು ಅಂತ. ಅವ್ರ ಹತ್ರ ಹೋಗೋದು, ಅವರಿದ್ದಾಗ ಕೇಳೋದು, ಅವ್ರ ಹತ್ರ ಹೇಳಿಸ್ಕೊಳ್ಳೋದು, ಇಲ್ಲಿಂದ ಶುರುವಾಗಿದ್ದು. ಇವತ್ತು ಒಂದು ಇಡೀ ಮದುವೆನ ಮ್ಯಾನೇಜ್ ಮಾಡೋ ಅಷ್ಟು ಶಕ್ತಿ ಭಗವಂತ ಕೊಡ್ತಾ ಇದ್ದಾನೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಹಾಗೆ ಕಂಟಿನ್ಯೂ ಆಯಿತು. ಅವ್ರ ಹತ್ರ ಅದು ಕಲಿತೆ. ಆಮೇಲೆ ಕೊಬ್ಬರಿ ಕೆತ್ತನೆ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿ ಮಣಿ ಸಾಮಾನು ಏನೇನೋ ಮಾಡಿರೋರು, ಅದಕ್ಕೆ ಹೋಗಿ ಕಲಿಬೇಕು ಅನ್ಸೋದು. ಅದಕ್ಕೆ ನೀವು ನೋಡಿ ಕಲ್ತಿದ್ದೆ? ಯಾವುದು ಇಲ್ಲ ಕ್ಲಾಸ್ ಅಂದರೆ ಆಮೇಲೆ ಅಲ್ಲಿ ನಮ್ಮ ಮನೆ ಹತ್ರ ನನ್ನ ಮೊದಲ ಗುರು ಅಂತಂದರೆ ಮಂಜುಳಾ ಅಂತ. ಸೊ ಅವರು ಏನು ಮಾಡಿದ್ರು ಅಂದರೆ ಈ ಕ್ಲಾಸ್ ನಡೆಸೋರು, ಅಂದರೆ ಟೈಲರಿಂಗು, ಆಮೇಲೆ ಪೇಂಟಿಂಗ್ ಅಂತೆ, ತೆಂಗಿನಕಾಯಿ, ಬೀಸಣಿಗೆ, ಇದೆಲ್ಲ ಮದುವೆಗೆಲ್ಲ ಮಾಡೋ ಸಾಮಾನುಗಳು, ಅರ್ಶಿನದ ಪಟ್ನ, ಈ ಥರ ಎಲ್ಲ ಅವ್ರು ಮಾಡೋರು. ಬಟ್ ಟೈಲರಿಂಗ್ ನಡೆಸೋರು. ನನಗೆ ತುಂಬ ಹತ್ತಿರದಲ್ಲಿದ್ದರು, ತುಂಬ ಒಂಥರ ಕ್ಲೋಸ್ ಆಗೋ ಇದ್ದರು. ಸೊ ನಾನು ಬೆಳಗಿನ ಸಾಯಂಕಾಲ ತನಕ ರಜಾ ಇದೆ ಅಂದರೆ ಬೆಳಗಿನ ಸಂಜೆವರೆಗೂ ಅಲ್ಲೇ ಇದ್ಬಿಡ್ತಾಯಿದ್ದೆ. ಸೊ ನಮ್ಮ ತಂದೆ ತಾಯಿ ಬಂದು ಕರಿಬೇಕಾಗೋದು, ಬಾಮ್ಮ ಸಾಕು, ಇನ್ನೂ ಎಷ್ಟೊತ್ತಿರ್ತೀಯ ಅಂತ. ಇಲ್ಲ ಇದೊಂದು ಮಾಡಿಬಿಡ್ತೀನಿ, ಇದೊಂದು ಕಲ್ತ್ಕೊಂಡ್ಬಿಡ್ತೀನಿ ಅಂತ ಆದಷ್ಟು ಸಮಯನ ಅಲ್ಲೇ ಕಳೀತಾ ಇದ್ದೆ. ಸೊ ಅವ್ರು ಮಾಡೋ ಕೆಲಸಕ್ಕೆ ನಾನು ಒಂಥರ ಹೆಲ್ಪ್ ಮಾಡೋ ಥರ, ಅವ್ರು ತೆಂಗಿನಕಾಯಿ ಮಾಡ್ತಾಯಿರೋರು, ಬೀಸಣಿಗೆ ಮಾಡ್ತಾಯಿರೋರು, ಅದಕ್ಕೆಲ್ಲ ನಾನು ಅವ್ರ ಜೊತೆ ಸೇರಿ ಮಾಡಿ ಕಲ್ತ್ಕೊಳ್ತಾ ಇದ್ದೆ. ನಾನು ಡಿಗ್ರಿ ಮುಗಿಸೋ ಅಷ್ಟೊತ್ತಿಗೆ ನನಗೆ ಆರ್ಡ್ರಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ತೆಂಗಿನಕಾಯಿ ಮಾಡಿಕೊಡಿ, ಬೀಸಣಿಗೆ ಮಾಡಿಕೊಡಿ, ಈ ಥರ ಎಲ್ಲ. ಸೊ ಅದನ್ನು ಆಯಿತು, ಯಾಕೆ ಮಾಡಿಕೊಡ್ಬಾರ್ದು ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ಅದನ್ನೆಲ್ಲ ಮಾಡ್ತಾ ಇನ್ನು ನಂದು ಡಿಗ್ರಿ ಮುಗೀತು. ಆಮೇಲೆ ನನ್ನ ಕಸಿನ್ಸ್ ಏನಿದ್ರು ಅವ್ರ ಮದುವೆಗೆಲ್ಲ ನಾನೇ ಮಾಡೋಕ್ಕೆ ಶುರು ಮಾಡಿದೆ. ನನ್ನ ದೊಡ್ಡಮ್ಮನ ಮಗಳು ಮಗ, ನನ್ನ ತಂಗಿ, ಚಿಕ್ಕಮ್ಮನ ಮಗಳು, ಇಲ್ಲೆಲ್ಲ ಹೋಗೋದು, ಒಂಥರ ಪೂರ್ತಿ ಇನ್ವಾಲ್ವ್ ಆಗಿ ಓಡಾಡೋದು. ಅಂದರೆ ನನಗೆ ಇದು ತುಂಬ ಒಂಥರ ಆಸಕ್ತಿ ಕೆಲಸ ಆಗೋಯಿತು. ಸೊ ಹೋಗಿ ಓಡಾಡೋದು, ಅದನ್ನೆಲ್ಲ ಮಾಡೋದು, ಮತ್ತು ತಿಳ್ಕೊಳ್ಳೋದು. ಅಂದರೆ ಈಗ ದಾರೆಗೆ ಏನೇನು ರೆಡಿ ಮಾಡಬೇಕು, ಶಾಸ್ತ್ರಗಳು, ವರಪೂಜೆ ಅಂದರೆ ಏನು ರೆಡಿ ಮಾಡಬೇಕು, ಇದೆಲ್ಲ ನಮ್ಮ ದೊಡ್ಡವರಿಂದ. ಆ್ಯಕ್ಚುಲಿ ನಾನು ಇದನ್ನು ಬೇರೆ ಎಲ್ಲೂ ಕಲೀಲಿಲ್ಲ. ನಮ್ಮ ಮನೆಯಲ್ಲಿ ಹಿರಿಯರು, ಅಂದರೆ ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆ, ನಮ್ಮ ಚಿಕ್ಕಮ್ಮ ಇದಕ್ಕೆ ಮಾಡೋರಲ್ಲ, ಹಿಂದೆ ಇದನ್ನೆಲ್ಲ ಮಾಡ್ತಾ ಇದ್ರಲ್ಲ, ಅದನ್ನು ನೋಡಿ ನಾನು ಕಲ್ತ್ಕೊಂಡೆ. ಅಂದರೆ ವರಪೂಜೆಗೆ ಈ ಥರ ರೆಡಿ ಮಾಡಬೇಕು, ಧಾರೆ ಅಂದರೆ ಹಿಂಗೆ ರೆಡಿ ಮಾಡ್ಕೋಬೇಕು, ದೇವರ ಸಮಾರಾಧನೆ ಅಂದರೆ ಈ ಥರ ಇರುತ್ತೆ, ಇದೆಲ್ಲ ನಮ್ಮ ಹಿರಿಯರು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಸೊ ಅದು ಹಾಗೆ ಕಂಟಿನ್ಯೂ ಆಯಿತು. ಸೊ ಮದುವೆ ನಮ್ಮ ಮಂಜುಳಾ ಏನಿದ್ದಾರೆ ನನ್ನ ಗುರುಗಳು, ಅವ್ರ ಮುಖೇನೇ ನನ್ನ ಮದುವೆ ಕೂಡ ಆಯಿತು. ಅವರ ರಿಲೇಟಿವಲ್ಲೇ ನಾನೊಂದು ಮದುವೆನೂ ಮಾಡಿಕೊಂಡೆ. ಸೊ ಮದುವೆ ಆದಮೇಲೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾಗ ಇದು ಇಲ್ಲಿಗೆ ನಿಂತೋಗುತ್ತೆ. ಬೆಂಗಳೂರಲ್ಲಿ ನನಗೆ ಯಾರೂ ಪರಿಚಯ ಇಲ್ಲ. ನೀವಿದ್ದಿದ್ದು ಎಲ್ಲಿ? ನಾ ಇದ್ದಿದ್ದು ತುಮಕೂರು. ಸೊ ಬೆಂಗಳೂರಲ್ಲಿ ಇನ್ಯಾರೂ ಪರಿಚಯ ಇಲ್ಲ, ಇದನ್ನ ಇನ್ನೇನು ಮಾಡೋಕ್ಕಾಗಲ್ಲ, ಇದು ಇಲ್ಲಿಗೆ ನಿಂತೋಗುತ್ತೆ. ಸರಿ, ಒಂದು ಕೋರ್ಸ್ಗೆ ಏನಾದ್ರು ಸೇರಿಕೊಳ್ಳೋಣ ಅಂತ ಹೇಳಿ ಬೆಂಗಳೂರಲ್ಲಿ ಯಾವುದೋ ಒಂದು ಇಂಗ್ಲೀಷ್ ಇದು ಕೋರ್ಸಿಗೆ ಸೇರಿಕೊಂಡೆ. ಅಲ್ಲಿ ಹೋದರೆ ಅಲ್ಲಿ ಒಂದು ಹುಡುಗಿ ಬಂದಿದ್ಲು. ಸೊ ಅವಳು ಹಿಂಗೆ ಕೋರ್ಸ್ಗೆ, ನೀವೇನು ಮಾಡ್ತೀರಾ? ನಾನು ಹಿಂಗೆ ಡಾಲ್ಸ್ ಎಲ್ಲ ಮಾಡ್ತೀನಿ, ವಯರ್ ಡಾಲ್. ಇಲ್ಲೇ ಒಬ್ಬರಿದ್ದಾರೆ, ಅವರನ್ನು ನಿಮಗೆ ಪರಿಚಯ ಮಾಡ್ತೀನಿ, ಅವರು ಕ್ಲಾಸ್ ನಡೆಸ್ತಾರೆ ಅಂತ ಹೇಳಿ ಅವರು ನನ್ನ 2ನೇ ಗುರುಗಳು. ಸೊ ಅಲ್ಲಿ ಹೋದೆ. ಅಲ್ಲಿ ಹೋಗಿ ನೋಡಿದಾಗ ನನಗೆ ಇನ್ನೂ ಇಂಪ್ರೂವ್ ಮಾಡ್ಕೋಬೋದು ಅಂತ ಅನ್ನಿಸ್ತು. ಸೊ ಅಲ್ಲಿ ಆಮೇಲೆ ಏನು ಕೋರ್ಸ್ ಕಲಿತಿದ್ದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಅಲ್ಲಿಂದ ಇಲ್ಲಿಗೆ ಹೋಗ್ಬಿಟ್ಟೆ ನಾನು. ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲ, ಹಿಂದೆ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಇರಲಿಲ್ಲ. ಇದು 25 ವರ್ಷದಿಂದ ನಾನು ನಡೆಸ್ತಾ ಇರೋ ಕೆಲಸ. ನಮ್ಮ ಮನೆಗಳಲ್ಲೆಲ್ಲ ಏನು ಅಂತಂದ್ರೆ ಎಲ್ಲ ರಿಲೇಟಿವ್ಸೇ ಬಂದ್ಬಿಟ್ಟು ಚಕ್ಲಿ ಮಾಡೋರೊಬ್ರು, ಉಂಡೆ ಮಾಡೋರು. ಈಗ ನಾವೆಲ್ಲ ಹಾಗೆ. ಈಗ ನಾನು ಏನು ಹೇಳಿದೆ, ನಮ್ಮ ಅತ್ತೆ, ನಮ್ಮ ದೊಡ್ಡಮ್ಮ,
ನಮ್ಮ ತಾಯಿ ಇವರೆಲ್ಲ ಕಲಿಸ್ಕೊಟ್ರು ಅಂತ. ಈಗ ನಮ್ಮ ಮನೆಯಲ್ಲಿ 8-10 ಜನ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರಿದ್ರು. ಅವಾಗ ಎಷ್ಟೋ ಮದುವೆಗಳು ನಡೀತಾ ಇರೋದು ಎಲ್ಲ ಇವ್ರುಗಳೇ ಸೇರ್ಕೊಂಡು ಮಾಡೋರು. ಅಂದರೆ ಒಬ್ಬ ಚಕ್ಲಿ ಮಾಡು, ಮದುವೆ ಮನೆಗೆ ಕಾಶಿ ಯಾತ್ರೆ ಐಟಮ್ಸ್ ಎಲ್ಲ ಒಂದು ಡಬ್ಬದಲ್ಲಿ ರೆಡಿ ಮಾಡಿ ಇಟ್ಕೋ, ಅಕ್ಷತೆ ಕಲಸು, ಹೀಗೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿ ಎಲ್ಲ ಕೆಲಸಗಳನ್ನ ನಿಭಾಯಿಸೋರು. ಇದನ್ನೆಲ್ಲ ನೋಡಿ ನೋಡಿ ನಮಗೆ ಗೊತ್ತಾಗಿತ್ತು. ಬಟ್ ನಾನು ಈಗ 16 ವರ್ಷದಿಂದ ಇವೆಂಟ್ ಅಂತ ತೊಗೊಂಡಿದ್ದು. ಅದಕ್ಕೆ ಮುಂಚೆ ನನಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಇದೆ ಅನ್ನೋದು ಗೊತ್ತಿರಲಿಲ್ಲ ನನಗೆ. ಸೊ ಬೆಂಗಳೂರಿಗೆ ಬಂದಮೇಲೆ ಆ ಗುರುಗಳ ಪರಿಚಯ ಆಯಿತು. ಅವ್ರ ಜೊತೆ ಸುಮಾರು ವಯರ್ ಆ್ಯಂಡ್ ವುಲ್ ಆ್ಯಂಡ್ ಡಾಲ್ಸ್ ಮಾಡಿದೆ. ಬಟ್ ನನ್ನ ಕಾಲೇಜ್ ಡೇಸಲ್ಲಿ ನಂದೊಂದು ಕನಸು ಏನು ಅಂತಂದರೆ ಇಡೀ ಮದುವೆನ ಡಾಲ್ಸಲ್ಲಿ ತೋರಿಸ್ಬೇಕು. ಡಾಲ್ ಶೋ ಇಸ್ ದ ಬೆಸ್ಟ್ ಶೋ. ನಾವು ನೋಡಿದೀವಿ, ನಮ್ಮ ಅನಿತಾ ಅಂತ ಒಂದು ಕಸಿನ್ ಮದುವೆ ರೀಸೆಂಟ್ ಆಗಿ ಅವಳು ಮಗನ ಮದುವೆ ಮಾಡಿದ್ದು ಡಾಲ್ ಶೋ. ಆ ಕನ್ಯಾದಾನ ಇರಬಹುದು, ನಿಮ್ದು ಮಾಂಗಲ್ಯ ಧಾರಣೆ ಇರ್ಬೋದು, ವರಪೂಜೆ ಇರಬಹುದು, ಮದುವೆ ನೋಡ್ದಂಗೆ ಆಗತ್ತೆ ಆ ಡಾಲ್ ಶೋ. ಫುಲ್ ಶಾಸ್ತ್ರ ನನಗೆ ಕನಸಿತ್ತು, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನೇನು ಶಾಸ್ತ್ರಗಳಿದೆ ಅದನ್ನೆಲ್ಲ ಡಾಲ್ಸಲ್ಲಿ ತೋರಿಸ್ಬೇಕು ಅಂತ ನನಗೆ ಆಸೆ ಇತ್ತು. ಸೊ ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ ಒಂದು ಟೈಮ್ ಬಂತು. ಇಲ್ಲಿ ನನಗೆ ಬೆಂಗಳೂರಲ್ಲಿ ಗುರುಗಳು ಸಿಕ್ಕಿದ್ರು, ಅವ್ರ ಹತ್ರ ಕಲಿತೆ. ಅದಾದಮೇಲೆ ನನ್ನ ಅಕ್ಕ ಅನಿತಾ ಅಂತ ಹೇಳಿ, ಅವ್ರದ್ದು ಸಪೋರ್ಟು ನನಗೆ ತುಂಬ ಅಂದರೆ ಅವರು ಡಾಲ್ಸ್ ಎಲ್ಲ ಮಾಡ್ತಾಯಿದ್ರು, ಪ್ಲಾಸ್ಟಿಕ್ ಡಾಲ್ಸು ಇದು ಎಲ್ಲ ಮಾಡ್ತಾಯಿದ್ರು. ಆಮೇಲೆ ಸಿಸ್ಟರ್ ಕನ್ಸರ್ನ್ ಅಂತ ನಾನು ನನ್ನ ಅಕ್ಕ ಒಂದು ಕ್ರಿಸ್ ಸ್ಟುಡಿಯೋ ಅಂತ ಹೇಳಿ ಓಪನ್ ಮಾಡಿ, ಸೊ ಹೇಗೆ ಅಂತಂದರೆ ನನಗೆ ಪೂರ್ತಿ ಸಪೋರ್ಟ್ ಮಾಡಿಬಿಟ್ರು ಅವರು. ನಾನು ಯಾವಾಗ ಈವೆಂಟಿಗೆ ಬಂದೆ ನನ್ನ ಇಡೀ ಡಾಲ್ಸ್ ಎಲ್ಲ ಅವರು ನೋಡ್ಕೊಳ್ಳೋ, ನನಗೇನೇನು ಬೇಕು ಎಲ್ಲ ವ್ಯವಸ್ಥೆ. ಇಂಟರ್ನ್ಯಾಷನಲ್ ಡಾಲ್ಸ್ ಮಾಡೋ ಅಷ್ಟು ಲೆವೆಲಲ್ಲಿದ್ದರು. ಸೊ ನಾನು ಅವರು ಸೇರಿ ನನಗೆ ಬೇಕಾಗಿದ್ದನ್ನು ಎಲ್ಲ ಅವರು, ಅಲ್ಲಿ ಕೂಡ ಒಂದು 3-4 ಜನ ಕೆಲಸಕ್ಕಿದ್ದಾರೆ. ಸೊ ನಮ್ಮ ಮನೆಯಲ್ಲಿ ಒಂದು 3-4 ಜನ ಇದ್ದಾರೆ. ಸೊ ಇದೊಂಥರ ದೊಡ್ಡದಾಗೆ ಬೆಳೆಯೋಕ್ಕೆ ಅನುಕೂಲ ಆಯಿತು. ನಾನು ಏನು ಬೇಕು ಅಂದರೆ ನಾನು ಈ ಥರ ಇರಬೇಕು ನನಗೆ ಅಂತಂದಾಗ ಆ ಡಾಲ್ನ ಆ ಥರ ರೆಡಿ ಆಗೋಂಗೆ ಮ್ಯಾನೇಜ್ ಆಯಿತು. ಸೊ ಅವರ ಇದು ಕೂಡ ನನಗೆ ತುಂಬ ಸಪೋರ್ಟ್ ಆಯಿತು. ಜೊತೆಗೆ ನನಗೆ ಮನೆಯಲ್ಲಿ ಡೇ ಒನ್ನಿಂದ ಅಂದರೆ ಮದುವೆ ಆಗಿ ಬಂದು ನಾನು ಇದನ್ನೆಲ್ಲ ಮಾಡೋಕ್ಕೆ ಆಸೆ ಪಟ್ಟಾಗ ನಮ್ಮ ಯಜಮಾನರು ಕೂಡ ನನಗೆ ಒಂಥರ 100% ಅಂತ. ಆರತಿ ಮಾಡಬೇಕಾದ್ರೆ, ಕದ್ರಾರತಿ ಮಾಡಬೇಕಾದ್ರೆ ಅವರು ಕದ್ರಾರತಿ ಹಾಕ್ತಾರೆ, ನೀವು ಅದಕ್ಕೆ ದೀಪ ಹಚ್ಚಿರ್ತೀರಾ. ಹೌದು, ತುಂಬ ಕರೋನಾ ಪೀರಿಯಡಲ್ಲಿ ಒಂಥರ ಮನೆ ಮದುವೆಗಳು ತುಂಬ ಆಯಿತು. ಅಂದರೆ ಅವಾಗಂತೂ 10-20 ಜನ ಅಷ್ಟೇ ಒಂದು ಮದುವೆನಲ್ಲಿ. ಆವಾಗ ನಾನು ನನ್ನ ಯಜಮಾನರು ಇನ್ನೊಬ್ಬರು ಸುಗುಣ ಅಂತ ಹೇಳಿ ಇಷ್ಟೇ ಜನ ನಾವು ಒಂದು ಮದುವೆನ ಮ್ಯಾನೇಜ್ ಮಾಡ್ತಿದ್ವಿ. ಯಾಕೆಂದರೆ 20 ಜನದ ಮದುವೆ, ಆದರೆ ಯಾರು ಕೂಡ ಸಂಪ್ರದಾಯ ಬಿಟ್ಟು ಮದುವೆ ಮಾಡಲಿಲ್ಲ ಗೊತ್ತಾ. ಆ ಮನೆಯಲ್ಲಿ ಮಾಡಿ ಮೇಲೆ ಇದು ಗೌರಿ ಪೂಜೆ, ಇನ್ನೊಂದು ರೂಮಲ್ಲಿ ಬಿಡದಿ ಮನೆ, ಹಾಲಲ್ಲಿ ಧಾರೆ, ಈ ಥರ ಮಾಡಿ ಇಡೀ ಮದುವೆನ ಅಷ್ಟು ಚೆನ್ನಾಗಿ ಒಂದು 8-10 ಮದುವೆ ಮನೆಯಲ್ಲಿ ಮಾಡಿದ್ವಿ ನಾವು. ಸೊ ತುಂಬ ಚೆನ್ನಾಗಿ ನಮಗೆ ಅಲ್ಲೂ ಕೂಡ ಕಮ್ಮಿ ಜನ ಆದರೂ ಕೂಡ ಯಾವುದೇ ಸಂಪ್ರದಾಯ ಮಿಸ್ ಮಾಡ್ದಲೆ ಆ ಮದುವೆ ಮಾಡೋದು ತುಂಬಾ ದೊಡ್ಡ ವಿಚಾರ. ಯಾಕಂದ್ರೆ ಮೀಟೇ ಮಾಡಬೇಡಿ ಅಂತ ಹೇಳ್ತಾರೆ. ಮೀಟ್ ಮಾಡಬೇಡಿ ಅನ್ನೋರು. ಮಾರ್ಕೆಟ್ಗೆ ಹೋದ್ರೆ 10 ಗಂಟೆ ತನಕ ಅಷ್ಟೇ ಮಾರ್ಕೆಟ್ ಓಪನ್. ನಾವು ಅಷ್ಟರೊಳಗಡೆ ಹೋಗಿ ತಂದು ಮತ್ತೆ ಸ್ನಾನ ಮಾಡಿ, ಯಾಕೆಂದ್ರೆ ತುಂಬಾ ಭಯ ಇತ್ತು ಅವಾಗ. ಯಾರನ್ನು ನೋಡಿದ್ರೆ ಹೇಗೋ ಅನ್ನೋ ಅಷ್ಟು ಭಯದ ಇದರಲ್ಲೂ ಆ ದೇವರ ಅನುಗ್ರಹದಲ್ಲಿ ನಮಗೆ ಒಂದು ಕೆಮ್ಮು ನೆಗಡಿ ಕೂಡ ಬರ್ದಲೆ ಅಷ್ಟು ಚೆನ್ನಾಗಿ ಎಲ್ಲ ಮದುವೆಗಳು ಮ್ಯಾನೇಜ್ ಆಯಿತು. ನಾನು ಆದಷ್ಟು ಎಲ್ಲದಕ್ಕಿಂತ ಮುಖ್ಯವಾಗಿ ದೇವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಇಷ್ಟು ಫಂಕ್ಷನ್ ನಾವು ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಅವನ ಸಪೋರ್ಟು, ಆಮೇಲೆ ನಮ್ಮ ಅತ್ತೆ ಮಾವ, ನನ್ನ ತಾಯಿ, ನನ್ನ ಮಕ್ಕಳು ಹುಟ್ಟಾಗಿಂದನೂ ಮಾಡ್ತಾ ಇದ್ದೀನಲ್ವ. ಇವತ್ತು ಅವನಿಗೆ 21 ವರ್ಷ, ಅವಳಿಗೆ 19 ವರ್ಷ. ಸೊ ಇವತ್ತು ಅವರು ನನಗೆ ಇದಕ್ಕೆ ಸಪೋರ್ಟ್ ಮಾಡಿರೋದ್ರಿಂದ ನಮ್ಮ ತಾಯಿ, ನಮ್ಮ ಅತ್ತೆ ಮಾವ, ನನ್ನ ಊರ್ಗಿತ್ತಿ ಎಲ್ಲರೂ ನನ್ನ ಮನೆಯಲ್ಲಿ ಎಲ್ಲ ಒಂಥರ ಒಟ್ಟು ಕುಟುಂಬದಲ್ಲಿದ್ದೀವಿ. ಎಲ್ಲರ ಸಪೋರ್ಟು ನನಗಿರೋದ್ರಿಂದ ಇದನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಆಗ್ತಾ ಇದೆ. ನಿಮ್ಮ ಫ್ಯಾಮಿಲಿ ಬಗ್ಗೆ ಇವಾಗ ಫುಲ್ ಡೀಟೇಲ್ಸ್ ಗೊತ್ತಾಗೋಯ್ತು ನಮಗೆ. ನೆಕ್ಸ್ಟ್, ಇವಾಗ ಒಂದು ಮದುವೆ ಅಂತಂದ್ರೆ ಇಟ್ ಈಸ್ ಅ ಪ್ಯಾಕೇಜ್. ಉಡುಗೊರೆಯಿಂದ ಹಿಡಿದು ಟುವರ್ಡ್ಸ್ ಮನೆ ತುಂಬಿಸ್ಕೊಡೋ ತನಕನೂ ಇಟ್ ಈಸ್ ಅ ಪ್ಯಾಕೇಜ್. ಹೌದು. ನೀವು ಯಾವ್ಯಾವ ಥರ ಸಪೋರ್ಟ್ ಮಾಡ್ತೀರಾ? ಅಂದರೆ ನಾವು ಶುರು ಮಾಡಿದ್ದು ಫಸ್ಟ್ ರಿಚುವಲ್ಸ್ ಮಾತ್ರ ಅಂತ.
ಅಂದರೆ ಅವರು ಅರಿಶಿನ ಕುಂಕುಮದ ತಟ್ಟೆ ತೊಗೊಂಡು ಬಂದುಬಿಟ್ರೆ ಸಾಕು. ಒಂದು ಪುರೋಹಿತರ ಸಾಮಾನಿಂದ ಹಿಡಿದು ಪ್ರತಿಯೊಂದು ನಾವು ತೊಗೊಂಡು ಬಂದಿರ್ತೀವಿ, ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅವ್ರು ಏನೋ ಯಾರಿಗೆ ಗಿಫ್ಟ್ ಕೊಡಬೇಕು ಅಥವಾ ಪಾದ ಪೂಜೆ ಮಾಡ್ತಾರೆ ಅವ್ರಿಗೇನೋ ಕೊಡಬೇಕು ಆ ಥರದ್ದು ಬಿಟ್ಟರೆ ಈವನ್ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡು ಮಾಡಿರೋದಿದೆ. ಬಟ್ ನಾವು ಹೇಳೋದು ಈ ಥರ, ಅಂದರೆ ಒಂದು ಮದುವೆಗೆ ಏನೇನು ಬೇಕು ಎಲ್ಲ ನಾವು ತೊಗೊಂಡು ಬರ್ತೀವಿ. ನೀವು ಯಾರನ್ನು ಕರಿಬೇಕು ಕರೀರಿ, ನಿಮಗೆ ಏನು ಬೇಕೋ ಅದನ್ನು ತೊಗೊಂಡು ಬನ್ನಿ. ಈವನ್ ಕರಿಯೋದಕ್ಕೂ ಪಾಪ ನಾವು ಈವನ್ ಅಮೇರಿಕಾಯಿಂದ ಎಲ್ಲ ಬಂದಿದ್ದಾಗ ಅವ್ರಿಗೆಲ್ಲ ನಾವು ಅಲ್ಲಿಂದ ಒಂದು ಗ್ರೂಪ್ ಮಾಡಿಕೊಂಡು ಸೊ ಇನ್ವಿಟೇಷನ್ಸ್ನೆಲ್ಲ ಪ್ರಿಂಟ್ ಮಾಡಿಸಿ ಅವ್ರ ತಾಯಿ ಮನೆಗೆ ಒಂದಷ್ಟು, ಯಾಕೆಂದರೆ ವಯಸ್ಸಾಗಿರುತ್ತೆ ಅವ್ರಿಗೆ ಪಾಪ ಹೋಗಿ ಪ್ರಿಂಟ್ ಮಾಡಿಸಿ ಕಾರ್ಡ್ ತೊಗೊಂಡು ಇದೆಲ್ಲ ಕಷ್ಟ ಇರುತ್ತೆ. ಇವರೆಲ್ಲ 1 ತಿಂಗಳು 20 ದಿವಸಕ್ಕೋಸ್ಕರ ಬಂದಿರ್ತಾರೆ. ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಇನ್ವಿಟೇಷನ್ಸ್ನೆಲ್ಲ ಪ್ರಿಂಟ್ ಮಾಡಿಸಿ ಅವ್ರ ತಾಯಿ ಮನೆಗೆ ಒಂದಷ್ಟು ಇಲ್ಲಿಗೊಂದಷ್ಟು ಕೊಡೋದು. ಆ ಥರ ನಮ್ಮ ಇವೆಂಟಲ್ಲಿ ಈಗ ಯಾವ ಥರ ಇದೆ ಅಂದರೆ ಅವ್ರಿಗೆ ಏನೇ ಬೇಕು ಅಂದರೂ ನಾವು ಸಪೋರ್ಟ್ ಮಾಡ್ತೀವಿ. ಅದು ಇದಾಗಲ್ಲ ಅದಾಗಲ್ಲ ಯಾವುದೂ ಇಲ್ಲ, ಅವರಿಗೆ ಯಾವ ಥರ ಬೇಕು. ನಾವು ಫಸ್ಟ್ ಮಾಡಿದ್ದು ರಿಚುವಲ್ಸ್ ಅಂತ, ಬಟ್ ಈಗ ಏನು ಹೆಲ್ಪ್ ಬೇಕು ಅಂದರೂ ನಾವು ಮಾಡಿಕೊಡ್ತಾ ಇದ್ದೀವಿ. ಇವಾಗ ನಾವು ಮುಂಚೆ ಕಾಲದಲ್ಲಿ ಏನಾಗ್ತಿತ್ತು ಮೇಡಮ್, 1 ತಿಂಗಳು 2 ತಿಂಗಳು ಮುಂಚೆ ಸೋದ್ರು ಮಾವ ಬರೋದು, ಅವರು ಚಕ್ಲಿ ಉಂಡೆ ಮಾಡಿಸೋದು, ಬೀಸಣಿಗೆ ತರೋದು, ತೆಂಗಿನಕಾಯಿ ರೆಡಿ ಮಾಡಿಸೋದು, ಈ ಥರದ್ದೆಲ್ಲ ತುಂಬ ಇತ್ತು. ಆದರೆ ನೀವು ಅದಕ್ಕೆಲ್ಲ ಹೆಂಗೆ ತಯಾರಿ ಮಾಡ್ಕೊಂಡಿರ್ತೀರಾ ಮೇಡಮ್? ಇವಾಗ ನಾವು ಅಷ್ಟೇ ತಿಂಗಳಾನ್ಗಟ್ಲೆ ಮುಂಚೆಯಿಂದನೇ ಅದರ ಪ್ರಿಪ್ರೇಷನ್ ನಡೆಸಬೇಕು. ಯಾಕೆಂದರೆ ಇವಾಗ ಒಂದು ಮದುವೆ ಅಂದಾಗ ವರಪೂಜೆಗೆ ಏನೇನು ಬೇಕು, ಕಾಶಿ ಯಾತ್ರೆಗೆ ಏನೇನು ಬೇಕು, ಗೌರಿ ಪೂಜೆಗೆ ಏನೇನು ಬೇಕು, ಇದನ್ನೆಲ್ಲ ಒಂದು ಹೇಳಿದ್ನಲ್ಲ ನಮ್ಮ ಹಿರಿಯರ ಮುಖೇನ ನಾವೇನು ತಿಳ್ಕೊಂಡಿದ್ದೀವಿ ಅದನ್ನೆಲ್ಲ ಮಾಡಿ ನಾವು ರೆಡಿ ಮಾಡಿ ಇಡಬೇಕು. ಸೊ ಆದರೆ ಕೆಲವು ಐಟಮ್ಸ್ ಮಾತ್ರ ಏನಾಗುತ್ತೆ ಅಂದರೆ ಹಾಳಾಗೋ ಅಂಥದ್ದು ಇರುತ್ತೆ, ಅದನ್ನು ನಾವು ಅಷ್ಟು ಬೇಗ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಚಕ್ಲಿ, ಹಣ್ಣು, ಹೂವು, ಹಾರಗಳು, ಇದನ್ನೆಲ್ಲ ನಾವು ಲಾಸ್ಟ್ ಮೂಮೆಂಟಲ್ಲೇ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಚಕ್ಲಿ ಅಂದರೆ ಒಂದು 3 ದಿವಸ ಮುಂಚೆ ಅಷ್ಟೇ, ಯಾಕೆಂದರೆ ಆ ಮದುವೆ ಮನೆಯಲ್ಲಿ ಅವರು ಆ ತಕ್ಷಣ ಯಾರೋ ತಿನ್ನೋಕ್ಕಾಗಲ್ಲ. ಸೊ ನಾವು 2 ದಿನ ಇಟ್ಟು ತಿನ್ಬೇಕಾಗತ್ತೆ. ಸೊ ಒಂದು ಮುಂಚೆ 3 ದಿನ ಮುಂಚೆ ಮಾಡಿದ್ರೆ ಆಮೇಲೂ 15 ದಿವಸ ಅದನ್ನು ಇಟ್ಟು ತಿನ್ನಬಹುದು. ಅವಾಗವಾಗಲೇ ಅಂಥದ್ದೆಲ್ಲ ಪ್ರಿಪ್ರೇಷನು. ಹಾಳಾಗ್ತಲೇ ಇರೋದೆಲ್ಲ ನಾವೊಂದು ಆಫೀಸ್ ಮಾಡಿದ್ದೀವಿ. ಅಲ್ಲಿ ನಾವು ಎಲ್ಲ ಏನೇನು ಬೇಕು, ಮೆಟೀರಿಯಲ್ಸ್ ಬೇಕು, ಏನೇನು ಬೇಕಾಗತ್ತೆ, ಆಮೇಲೆ ಮಾರ್ಕೆಟಲ್ಲೂ ಹೊಸದು ಬರ್ತಾ ಇರುತ್ತೆ, ಅದನ್ನೆಲ್ಲ ಸ್ವಲ್ಪ ನೋಡ್ತಾ ಇರ್ತೀವಿ, ತರ್ತಾ ಇರ್ತೀವಿ. ಹ್ಯಾಂಡ್ಮೇಡ್ ಮಾಡೋ ಅಂಥದ್ದು ಹ್ಯಾಂಡ್ಮೇಡಲ್ಲಿ ಮಾಡ್ತಾ ಇರ್ತೀವಿ. ನಾನು ನೋಡಿದ್ದೀನಿ ಮೇಡಮ್, ಗಿಫ್ಟ್ಸ್ ಎಲ್ಲ ನಿಮ್ಮದು ಫಂಟಾಸ್ಟಿಕ್. ಅಂದರೆ ಎಷ್ಟು ಚೆನ್ನಾಗಿ ಕೊಡ್ತೀರಾ ಅಂದರೆ, ಒಂದು ಪರ್ಸಲ್ಲಿ ಬಳೆ, ಅರ್ಶಿನ ಕುಂಕುಮ, ಬ್ಲೌಸ್ ಪೀಸು, ಇದೆಲ್ಲ ಜನರು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಲ್ಲ, ಇಟ್ ಶೋಸ್ ಅವರ್ ಫ್ಯಾಮಿಲಿ. ಒಂದು ಊಟ ಇರ್ಬೋದು, ಕ್ಯಾಟ್ರಿಂಗ್ ಇರಬಹುದು, ಅಥವಾ ಒಂದು ಮದುವೆ ಇದಿರ್ಬೋದು, ಇಷ್ಟು ಚೆನ್ನಾಗಿ ಮಾಡಿದ್ರಪ್ಪ ಮದುವೆ, ಸಾರ್ಥಕ ಆಯಿತು ಆ ಮಗುಗೆ ಮದುವೆ ಮಾಡಿ, ಈ ಥರ ಅದನ್ನು ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ನೀವು ತುಂಬ ಸಪೋರ್ಟ್ ಮಾಡ್ತೀರಾ. ದಟ್ ಈಸ್ ಅದನ್ನೆಲ್ಲ ಹೆಂಗೆ ಪ್ರಿಪೇರ್ ಮಾಡ್ತೀರಾ, ಪರ್ಸ್ ಒಳಗಡೆ ಎಲ್ಲ ಹಾಕಿ? ಅಲ್ಲ ಅಂದರೆ ಇವಾಗ ಮಾಡ್ತಾ ಒಂದಷ್ಟು ಕ್ರಿಯೇಟಿವಿಟಿ ಅನ್ನೋದು ಬರ್ತಾ ಇರುತ್ತೆ. ಅಂದರೆ ಈಗ ಮಾರ್ಕೆಟ್ಗೆ ಹೋಗ್ತೀವಿ, 10 ಐಟಮ್ ನೋಡ್ತೀವಿ, ಇದನ್ನು ಹೀಗೆ ಮಾಡಿದ್ರೆ ಹೀಗೆ ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಪದಾರ್ಥನ ಅಂತ ಅನ್ಕೋತೀವಿ. ಸೊ ಅದೆಲ್ಲ ನೋಡ್ತಾ ಬಂದ್ಬಿಡುತ್ತೆ ಮೇಡಮ್, ಅದೊಂಥರ ಎಕ್ಸ್ಪೀರಿಯನ್ಸ್. ಮತ್ತೆ ನೀವು ಕಸ್ಟಮೈಸ್ ಮಾಡ್ಕೊಡ್ತೀರಾ? ಇವಾಗ ನನಗೆ ಈ ಥರ ಬೇಡ, ನನಗೆ ಈ ಥರ ಬೇಕು ಅಂದರೆ ಅದು ಚೇಂಜಸ್ ನಿಮ್ಮ ತಿಳೋದ್ರಲ್ಲೇ ನಾವು ಸೆಲೆಕ್ಷನ್ ಮಾಡಬೇಕು ಅಂತ ಹಾಗೇನಿಲ್ಲ. ನಿಮಗೆ ಏನು ಇಷ್ಟ ಇದೆ ಅದನ್ನು ನಾವು ಮಾಡ್ತೀವಿ. ಕೆಲವು ಸಲ ಏನಾಗುತ್ತೆ ಅಂದರೆ ಕಸ್ಟಮರೇ ತುಂಬ ಇಷ್ಟಪಟ್ಬಿಡ್ತಾರೆ, ಅಯ್ಯೋ ಇದು ತುಂಬ ಚೆನ್ನಾಗಿದೆ, ನಾನು ಈ ಥರದ್ದು ಅಂದ್ಕೊಂಡೇ ಇರಲಿಲ್ಲ, ಇದನ್ನು ಗಿಫ್ಟಾಗಿ ಕೊಡ್ತೀರಾ ಅಂದ್ಕೊಂಡೇ ಇರಲಿಲ್ಲ, ಈ ತೆಂಗಿನಕಾಯಿ ಬೀಸಣಿಗೆ ತುಂಬ ಡಿಫ್ರೆಂಟ್ ಆಗಿದೆ, ಎಲ್ಲೂ ಸಿಕ್ಕಲ್ಲ, ಈ ಛತ್ರಿ ತುಂಬ ಚೆನ್ನಾಗಿದೆ, ಈ ಥರ ಅವರೇ ಇಷ್ಟಪಟ್ಟು ತಗೊಳ್ಳೋದು ಇದೆ. ಇನ್ನು ಕೆಲವರು ನನಗೆ ಈ ಕಲರೇ ಬೇಕು, ಈ ಥರನೇ ಮಾಡಿ, ಥೀಮ್ ವೆಡ್ಡಿಂಗು ಅಂದರೆ ನಾನು ಈ ಕಲರ್ ಸ್ಯಾರಿ ಉಡ್ತಾ ಇದ್ದೀನಿ, ನೀವು ಈ ಕಲರಲ್ಲಿ ಮಾಡೋಕ್ಕಾಗುತ್ತಾ, ಆ ಥರ ಎಲ್ಲ ಕಸ್ಟಮೈಸ್ ಆಗಿ ಅಕ್ಕ ಕೇಳ್ತಾರೆ. ಅಲ್ಲ ಮೇಡಮ್, ನಮಗೆ ಒಂದು ಮದುವೆ, ಒಂದು ಹೆಣ್ಮಗು ಇರುತ್ತೆ, ಅದನ್ನು ಒಂದಕ್ಕೆ ಮದುವೆ ಮಾಡಿ ಕಳಿಸೋದೇ ನಮಗೆ ಒಂದು ಲೈಫ್ ಟೈಮ್ ಅಚೀವ್ಮೆಂಟ್ ಥರ. ನೀವು ತಿಂಗಳಿಗೆ ಒಂದು 10 ಮದುವೆ ಮಾಡ್ತೀರಾ, ಅದು ಹೇಗೆ ಅಂತ ಒಂದು ಸ್ವಲ್ಪ? ಅಂದರೆ ಈಗ ನಮಗೆ ಹೆಂಗೆ ಅಂದರೆ ಕೂತ್ರೆ ನಿಂತ್ರೆ ಮಲಗಿದ್ರೆ ಮದುವೆ ಅನ್ನೋ ಥರ ಆಗ್ಬಿಟ್ಟಿದೆ. ರೊಟೀನ್ ಜಾಬ್ ಆಗ್ಬಿಟ್ಟಿದೆ, ರೊಟೀನ್ ಒಂಥರ ನಮಗೆ. ಆಮೇಲೆ ಒಂದು ಮದುವೆ 10 ಮದುವೆ ಮಾಡಿದ್ರು, ನೆಕ್ಸ್ಟ್ ನಾಳೆ ಮಾಡ್ತಾ ಇರೋ ಮದುವೆ ಅದು ನಮಗೆ ಹೊಸದೇ. ಯಾಕೆಂದರೆ ನಾವು 10 ಮಾಡ್ಬೋದು, ಆ ಮನೆಯವರು 1 ಅಥವಾ 2. ಈಗಿನ ಕಾಲದಲ್ಲಿ
ಒಂದು ಮಗು ಇಲ್ಲ 2 ಮಗು ಅಷ್ಟೇ. ಹಾಗಾಗಿ ಅವ್ರಿಗೆ ತುಂಬ ವರ್ಷಾನುಗಟ್ಲೆಯಿಂದ ಆಸೆ ಇಟ್ಕೊಂಡಿರ್ತಾರೆ, ಹೀಗೆ ಮಾಡಬೇಕು, ಇಷ್ಟು ಚೆನ್ನಾಗಿ ಆಗಬೇಕು, ಆಮೇಲೆ ಯಾವುದೇ ಅಡಚಣೆಗಳಾಗಬಾರ್ದು ಅಂತ. ಅದನ್ನು ಫುಲ್ಫಿಲ್ ಮಾಡೋದೇ ನಮ್ಮ ಉದ್ದೇಶ ಆಗಿರುತ್ತೆ. ಸೊ ಹಾಗಾಗಿ ನಾವು ಅದಕ್ಕೆ ತುಂಬ ಒಂಥರ ಅವ್ರ ಎಕ್ಸ್ಪೆಕ್ಟೇಷನ್ ಮೀರಿ ಮಾಡೋ ಅಷ್ಟು ನಾವು ಯೋಚನೆ ಮಾಡಿರಬೇಕು. ಅಲ್ವಾ? ಅಯ್ಯೋ ಇವ್ರಿಗೆ ಹೇಗೆ ಮಾಡ್ತಾರೋ ಅಂತ ಅನ್ಸ್ಬೋದು. ಇಲ್ಲ ವಾಣಿ ಇಂಥ ಕಡೆ ಮಾಡಿದ್ರು, ಚೆನ್ನಾಗಿತ್ತು, ಮಾಡ್ತಾರೆ, ಆದರೂ ನಮ್ಮನೆ ಮದುವೆ ಹೇಗಾಗುತ್ತಪ್ಪ ಅನ್ನೋ ಟೆನ್ಷನ್ ಇರುತ್ತೆ ಅವರಿಗೆ. ಸೊ ಅದನ್ನು ಆ ಮದುವೆ ಆದಮೇಲೆ ಅವರಿಂದ ಅವ್ರ ಮಾತಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಇಲ್ಲ ಇದು ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಾಯಿತು ಅನ್ನೋದು ಬರಬೇಕು ಅಂತ ನಾವು ಆಸೆ ಪಟ್ಟು ಮಾಡ್ತಾ ಇರ್ತೀವಿ. ಹಾಗಾಗಿ ನಮಗೆ 10 ಮದುವೆ ಅಂದ್ಬಿಟ್ಟು ಅಯ್ಯೋ ನಂಗೆ ಗೊತ್ತಿದೆ ಬಿಡಪ್ಪ ಹೇಗೋ ನಡೆಯುತ್ತೆ ಅಂತ ನಾವು ಅನ್ಕೊಳ್ಳಲ್ಲ. ಅಲ್ಲ, ನಿಮ್ಮನ್ನ ನಾನು ನೋಡಿದ್ದೀನಿ. ಯಾಕಂದ್ರೆ ಎಲ್ಲ ಶಾಸ್ತ್ರಗಳಿಗೂ ನೀವು ಖುದ್ದಾಗಿ ನಿಂತು ಇದು ನೈವೇದ್ಯ ಒಂದ್ಸತಿ ನಾವು ಹೇಗೆ ಅಂದ್ರೆ ಅವರು ಆ ಕಡೆ ಈ ಕಡೆ ತಿರುಗಿ ನೋಡ್ಬಾರ್ದು, ನ್ಯಾಪ್ಕಿನ್ ಎಲ್ಲಪ್ಪ ಅಂತ ಎಲ್ಲ ರೆಡಿ ಮಾಡಿರ್ತಾರೆ. ಹಂಗೆ ಅವ್ರ ಪಕ್ಕದಲ್ಲಿ ನಾವೊಬ್ಬರು ನಿಂತ್ಕೊಂಡು ಅವ್ರಿಗೆ ಏನ್ ಬೇಕಾಗ್ತಾ ಇದೆ, ಅಲ್ಲಿ ಅಕ್ಷತೆ ಖಾಲಿ ಆಗೋಯ್ತಾ, ಗೆಜ್ಜೆ ವಸ್ತ್ರ ಬೇಕಾ, ಏನ್ ಬೇಕು ಅನ್ನೋದನ್ನ ನಾವು ತಿಳ್ಕೊಂಡು ತಕ್ಷಣಕ್ಕೆ ನಾವು ಮಾಡ್ತಾ ಇರ್ಬೇಕು. ಯಾರು ವೆಯ್ಟ್ ಮಾಡೋ ಥರ ಆಗಬಾರ್ದು, ಅವ್ರ ಸಮಯ ವ್ಯರ್ಥ ಆಗಬಾರ್ದು, ಅವ್ರಿಗೆ ಟೆನ್ಷನ್ ಆಗಬಾರ್ದು. ನಾನು ಇಂಪಾರ್ಟೆನ್ಸ್ ಕೊಡೋದೇನು ಅಂದರೆ, ಅವರು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಮ್ಮನ್ನು ನೀವು ಮಾಡ್ತೀರಾ ಅಂತ ಬಿಟ್ಟ ಮೇಲೆ ನಾವು ಅವ್ರಿಗೆ ಟೆನ್ಷನ್ನು ರಿಸ್ಕು ಎರಡೂ ಕೊಡಬಾರ್ದು ಅನ್ನೋದು ನನ್ನ ಉದ್ದೇಶ. ನೋಡಿದ್ದೀನಿ ಮೇಡಮ್, ಅದು ಅಂದರೆ ನೀವು ನ್ಯಾಪ್ಕಿನ್ಸಿಂದ ಹಿಡಿದು ಒಂದ್ಸತಿ ನೈವೇದ್ಯನೂ ಗಣೇಶಂಗೆ ನೀವೇ ಮಾಡ್ಬಿಟ್ರಿ. ಅಲ್ಲ, ಪುರೋಹಿತರು ಹೇಳ್ತಾ ಇದ್ರು ನೈವೇದ್ಯ ತಗೊಂಬನ್ನಿ ಅಂದಾಗ ನೀವು ನೈವೇದ್ಯನೂ ಮಾಡಿ, ಅಂದರೆ ಅದಕ್ಕೆ ಲೋಪದೋಷಗಳು ಇಲ್ದಲೇ ಮಾಡಬೇಕು, ಟೈಮಿಂಗ್, ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಬಾರ್ದು ಅನ್ನೋದು ನಂದೊಂದು ಮೇನ್ ಉದ್ದೇಶ. ಯಾಕೆಂದರೆ ಇವಾಗ ನಾವು ಹೇಗೆ ಮಾಡಿದ್ರೂ ನಡೆಯುತ್ತೆ, ಯಾವುದೋ ಒಂದು ಇಟ್ಟೆ ಏನು ಪಾಪ ದೇವ್ರೇನು ನೀನು ಯಾಕೆ ಹೀಗೆ ಮಾಡಿದೆ ಅಂತ ಕೇಳಲ್ಲ. ಆದರೂ ನಾವು ಮಾಡೋದಲ್ಲಿ ಶ್ರದ್ಧೆಯಿಂದ ಮಾಡುವಾಗ ಎಂಥದೋ ಹಣ್ಣು ತಂದೆ, ಎಂಥದೋ ಹೂ ತೊಗೊಂಬಂದೆ ಆ ಥರ ಮಾಡಬಾರ್ದು. ಒಂದು ಶ್ರದ್ಧಾ ಭಕ್ತಿಯಿಂದ ಮಾಡ್ತಿರೋ ಕೆಲಸ. ಆಮೇಲೆ ನೀವೊಂದು ಮುತ್ತೈದೆಗೆ ಒಂದು ಕುಂಕುಮ ಅಂತ ಕೊಟ್ಟಾಗ ಇದು ಅವ್ರಿಗೆ ಎಷ್ಟು ಚೆನ್ನಾಗಿ ಸಂತೋಷವಾಗಿ ಅದನ್ನು ತಗೊಳ್ತಾರೆ ಇರಬೇಕು. ಎಷ್ಟೋ ಮದುವೆ ನಮ್ಮದು ಎಲ್ಲೂ ಅಡ್ವರ್ಟೈಸ್ಮೆಂಟ್ ಅಂತ ಏನೂ ಇಲ್ಲ. 16 ವರ್ಷದಲ್ಲಿ ನಮ್ದು ಯಾವ ಅಡ್ವರ್ಟೈಸ್ಮೆಂಟು ಇಲ್ಲ. ಇವತ್ತು ನಿಮ್ಮನೆ ಮದುವೆ ಮಾಡಿರ್ತೀವಿ, ಅಲ್ಲಿ 5 ಜನ ನೋಡಿರ್ತಾರೆ, ಅವ್ರಿಗೆ 15 ಜನ ಕೇಳ್ತಾರೆ. ಈ ಥರ ಸಂಸ್ಕೃತಿ ಅಂತ ಇವೆಂಟ್ ನಡೆಸ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ, ಮನೆಯವ್ರ ಥರ ನಡೆಸ್ಕೊಡ್ತಾರೆ ಅಂತ ಅವ್ರಿಗೆ ಹೇಳ್ತಾರೆ. ಹೀಗೆ ಒಬ್ಬರಿಂದ ಒಬ್ರು ಬರ್ತಾ ಇದ್ದಾರೆ. 2-3 ಕಡೆಯಿಂದ ಏನಾಗುತ್ತೆ, ಸಂಸ್ಕೃತಿ ಗೊತ್ತಾ, ಸಂಸ್ಕೃತಿ ಅವ್ರದ್ದು ನಮಗೆ ಸಂಸ್ಕೃತಿ ಅನ್ನೋದು ಗೊತ್ತೇ ಇಲ್ಲ. ನಿಮ್ದು ವಾಣಿ ಗೊತ್ತು. ಸೊ ಆ ಥರ ವಾಣಿ ಅನ್ನೋರು ಅಷ್ಟು ಮದುವೆಗಳಲ್ಲಿ ಪಾಪ್ಯುಲಾರಿಟಿ ಪಡ್ಕೊಂಡಿದ್ದೀರಾ. ನಮ್ಗೆ ಅದು ತುಂಬ ಸಂತೋಷ. ಇದೊಂದು ವೃತ್ತಿ ಇದೆ, ಇದರಲ್ಲೂ ದುಡ್ಡು ಮಾಡ್ಬೋದು. ಹೇಳಿದ್ನಲ್ಲ, ಅದು ನಾವು ಬೆಂಗಳೂರಲ್ಲಿ ಶುರು ಮಾಡಿದೆ ಅಂತ ಹೇಳಿದ್ನಲ್ಲ, ಆವಾಗ ಹೇಗೆ ಅಂದರೆ ವರಪೂಜದೆಲ್ಲ ಒಂದು ಬಾಕ್ಸ್ಗೆ ಹಾಕ್ತಾ ಇದ್ವಿ, ಕಾಶಿ ಹತ್ರದೆಲ್ಲ ಒಂದು ಬಾಕ್ಸ್ ಮಾಡ್ತಾ ಇದ್ವಿ. ಈ ಥರ 10 ಬಾಕ್ಸ್ ಮಾಡಿ ಅದ್ರ ಮೇಲೆ ಬರೆದು ಮನೆಗೆ ಬಂದವ್ರಿಗೆ ನಾವು ಈ ಥರ ಇದೆ, ಈ ಬಾಕ್ಸಲ್ಲಿ ಪಾಪ ಹುಡುಗಿ ತಾಯಿ ಅಥವಾ ಚಿಕ್ಕಮ್ಮ ಯಾರು ಅವ್ರ ಜೊತೆಲಿ ಬಂದಿರೋರು ಅವ್ರಿಗೆ ನಾವು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ವಿ, ಇದರಲ್ಲಿ ನೋಡಿ ಈ ಬಾಕ್ಸಲ್ಲಿ ಇದ್ದಿದೆ, ಈ ಬಾಕ್ಸಲ್ಲಿ ಇದ್ದಿದೆ, ನೀವು ಇಂಥ ಟೈಮಲ್ಲಿ ಜೋಡಿಸ್ಕೋಬೇಕಾಗತ್ತೆ. ಆಮೇಲೆ ನನಗೆ ಒಂಥರ ಮನಸ್ಸಿಗೆ ಬರೋಕ್ಕೆ ಶುರುವಾಯಿತು, ಪಾಪ ಅವ್ರು ಯಾವುದೋ ಅಂತ ಮಾಡ್ತಾರೆ. ಈಗಿನ ಸಮಯದಲ್ಲಿ ಏನಾಗ್ತಾ ಇದೆ ಅಂದರೆ ಸಮಯದ ಅಭಾವ. ಎಲ್ಲರೂ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ವರ್ಕ್ ಮಾಡ್ತಾ ಇರ್ತಾರೆ. ಆಮೇಲೆ ಈಗ ಬಂಧು ಬಳಗ ಅಂತ ತೊಗೊಂಡಾಗ್ಲೂ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರೂ ವರ್ಕ್ ಮಾಡ್ತಾ ಇರ್ತಾರೆ. ಸದ್ಯ ಎಲ್ಲರಿಗೂ ಒಂದು ಆಸೆ ಏನಿರುತ್ತೆ ಅಂದರೆ ಮದುವೆಗೆ ಬರಬೇಕು, ಮದುವೆನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಬೇಕು, ನಾವು ಇನ್ವಾಲ್ವ್ ಆಗಬೇಕು ಅನ್ನೋದು ಮಾತ್ರ ಅವ್ರಿಗೆ ಆ ಥರ ಇರುತ್ತೆ. ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇದ್ರೂ ಕೂಡ ಮಾಡಕ್ಕಾಗ್ತಾ ಇಲ್ಲ. ಹೌದು, ಸೀರೆ ಉಟ್ಕೊಳ್ಳೋಕೆ ಟೈಮ್ ಇರಲ್ಲ. ಫುಲ್ ಫ್ಯಾಮಿಲಿ ಬರೋದು ಕಷ್ಟ ಮದುವೆಗೆ. ಅವರು ಏನಂದ್ರೆ ಅಯ್ಯೋ ನಮ್ಮ ಅಕ್ಕನ ಮಗಳ ಮದುವೆ ಸದ್ಯ 1 ದಿನ 2 ದಿನ ಮುಂಚೆ ಹೋಗಿ ನಾನು ಜೊತೆಲಿದ್ದು ಎಲ್ಲ ಒಂಚೂರು ಇನ್ವಾಲ್ವ್ ಆಗಿ ಬಂದರೆ ಸಾಕು ಅನ್ನೋ ಸ್ಟೇಜಿಗೆ ಬಂದಿದೆ ಈಗ. ಮುಂಚೆ ಥರ 15 ದಿನ 20 ದಿನ ಮುಂಚೆ ಯಾರೂ ಬರೋಕ್ಕಾಗಲ್ಲ. ಮತ್ತು ಇವರು ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ 15 ದಿನ ಮುಂಚೆ ಬರಲಿ, ಯಾಕೆಂದರೆ ಇವರು ಕೆಲಸದಲ್ಲಿ ಇರ್ತಾರೆ, ಅವರು ಕೆಲಸದಲ್ಲಿ ಇರ್ತಾರೆ. ಸೊ ಹೇಗೆ ಕರೆಯೋಕ್ಕೆ ಅವ್ರಿಗೂ ಆಗಲ್ಲ. ಸೊ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ. ಇದರಿಂದ 10 ಜನಕ್ಕೆ ಕೆಲಸ ಆಗಿದೆ. ಆ ಖುಷಿ ನನಗೆ ಕೂಡ ಇದೆ. ಯಾಕೆಂದರೆ ಒಂದು ಈವೆಂಟ್ ನಡೆಸುವಾಗ ನಾವು ಹಣ್ಣವ್ರಿಗೆ, ಹೂನವ್ರಿಗೆ, ನಮ್ಮ ಜೊತೆ ಕೆಲಸ ಮಾಡೋರಿಗೆ, ಮೆಟೀರಿಯಲ್ ಅವ್ರಿಗೆ ಒಂದು ಮ್ಯಾನ್ ಪವರ್ ತುಂಬ ಬೇಕು. ಗಾಡಿಯವರಿಂದ ಹಿಡಿದು ನಮಗೆ ಹೆಂಗೆ ಅಂದರೆ ಒಂದು ಲಗೇಜ್ ಎತ್ಕೊಂಬಂದು ಕೊಡೋರಿಂದ ಹಿಡಿದು, ಆಮೇಲೆ ನಮ್ಮ ಆಫೀಸಲ್ಲಿ ಕೂಡ ಅಷ್ಟೇ. ಈಗ ಮಂಗಳ ಅಂತ
ಒಂಥರ ಹೆಂಗೆ ಒಂಥ ಸಪೋರ್ಟಿವ್ ಆಗಿರ್ತಾರೆ ಅಂದರೆ, ಮೇಡಮ್ ನೀವು ಕಾಶಿ ಹತ್ರದೆಲ್ಲ ಇದರಲ್ಲಿ ರೆಡಿ ಆಗ್ತಾ ಇದೆ ಮೇಡಮ್ ಅಂದರೆ ಅವ್ರು ಕೂಡ ಅಷ್ಟು ರೆಡಿ ಆಗ್ಬಿಟ್ಟಿದ್ದಾರೆ. ಮಂಗಳ ಅಂತ ಅವ್ರಿಗೆ ಏನು ಶಾಸ್ತ್ರ ಗೊತ್ತಿಲ್ಲ, ಪದ್ಧತಿ ಗೊತ್ತಿಲ್ಲ. ಈಗ ಮಾಡಿ ಮಾಡಿ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ನೀವೇನು ಕೇಳ್ತೀರಾ, ಅಕ್ಕ ಇದೆಲ್ಲ ರೆಡಿ ಇದೆ ಅಂತ ಹೇಳೋ ಅಂತ ಇದಕ್ಕೆ ಬಂದಿದ್ದಾರೆ. ಇದರಿಂದ ಕೆಲಸ ಮಾಡ್ತಿರೋರಿಗೂ ಅನುಕೂಲ ಆಗಿದೆ. ಅಂದರೆ ನಮ್ಮ ಈವೆಂಟ್ ಅಂತ ಏನು ಇಟ್ಕೊಂಡಿದ್ವಿ ಅವ್ರಿಗೂ ಅನುಕೂಲ ಆಗಿದೆ, ಮದುವೆ ಮಾಡಿಸ್ಕೊಳ್ಳೋರ್ಗೂ ಅನುಕೂಲ ಆಗಿದೆ. ಅಂದರೆ ಯಾವುದೇ ಟೆನ್ಷನ್ನು ರಿಸ್ಕು ಇಲ್ದಲೆ ಅವ್ರಿಗೆ ಮದುವೆ ಒಂಥರ ಸಲೀಸಾಗಿ ನಡೀತಾ ಇದೆ. ಸೊ ಇದು ನಿಜವಾಗ್ಲೂ ಅನುಕೂಲ ಆಗಿದೆ. ಹಿಂದಿನವರು ಮಾಡಿದ ಪದ್ಧತಿನ ಅನುಸರಿಸ್ಕೊಂಡು ಮಾಡ್ತಾ ಇರೋ ಈ ಕಾರ್ಯಕ್ರಮ ಏನಿದೆ ತುಂಬಾ ಎಲ್ಲರಿಗೂ ಅನುಕೂಲ ಆಗಿದೆ. ತಂದೆ ತಾಯಿಗೆ, ಆಮೇಲೆ ಅವ್ರಿಗೆ ಸಮಾಧಾನ ಕೊಟ್ಟಿದೆ. ಅಯ್ಯೋ ನಮ್ಮ ಮಗಳ ಮದುವೆ ಚೆನ್ನಾಗಿ ಮಾಡಿದ್ವಿ, ಶಾಸ್ತ್ರಬದ್ಧವಾಗಿ ಮಾಡಿದ್ವಿ, ಇವರ ಸಪೋರ್ಟ್ಗಳು ಸಿಕ್ತು ನಮಗೆ ಅನ್ನೋದು. ಅವರು ನಾವು ಈವನ್ ಮದುವೆ ಆದಮೇಲೆ ಅವ್ರ ಮನೆಗೆ ಹೋದಾಗ ಅಂದರೆ ನಾವು ಎಲ್ಲಾನು ಕೇಳ್ಕೊತೀವಿ, ನೆಗೆಟಿವು ಕೇಳ್ಕೊತೀವಿ, ಪಾಸಿಟಿವು ಕೇಳ್ಕೊತೀವಿ. ಯಾಕೆಂದರೆ ಏನಾದರೂ ನೆಗೆಟಿವ್ ಇದೆಯಾ ನಮ್ಮಿಂದ ಏನಾದರೂ, ಯಾಕೆಂದರೆ ಎಲ್ಲ 100% ನಾವೇ ಸರಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ನಮ್ಮಿಂದ ಏನಾದರೂ ನಿಮಗೆ ತೊಂದರೆ ಆಯಿತಾ ಅಂತ ಕೇಳಿದಾಗ ಕೆಲವು 90% ಆ ಥರ ಹೇಳ್ದವ್ರು ಯಾರೂ ಇಲ್ಲ. 10% ವಾಣಿ ಇನ್ನೊಂದು ಚೂರು ನೋಡಿ ಹಿಂಗೆ ಸರಿ ಮಾಡ್ಕೋಬೋದು, ಈ ಥರ ಮಾಡಬಹುದು, ಇಲ್ಲ ನಮಗೆ ತೃಪ್ತಿ ಕೊಟ್ಟಿದೆ ಬಟ್ ನೆಕ್ಸ್ಟ್ ನೀವು ಇದೊಂದು ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಇದೆ. ವಾಣಿ ಅವ್ರೆ, ಇವಾಗ ನಿಮ್ದು ನಾವು ಬುಕ್ಕಿಂಗ್ ಮಾಡಬೇಕು ಅಂದರೆ ವಾಣಿಯವ್ರ ಹತ್ರ ಬಂದು ನಾನು ಇವೆಂಟ್ ಮಾಡಿಕೊಡಿ ಅಂತ ಕೇಳ್ಕೋಬೇಕು ಅಂದರೆ, ಈ ಮದುವೆ ಅನ್ನೋದು 2 ಫ್ಯಾಮಿಲಿ ಮರ್ಜ್ ಅಂತ ನಾವು ಆಲ್ರೆಡಿ ಮಾತಾಡ್ತಿದ್ದೀವಿ. ಇವಾಗ ಗಂಡಿನ ಕಡೆಯವ್ರದ್ದು ಒಂದು ಅಭಿಪ್ರಾಯ ಇರುತ್ತೆ, ಹೆಣ್ಣಿನ ಕಡೆಯವ್ರದ್ದು ಒಂದು ಅಭಿಪ್ರಾಯ ಇರುತ್ತೆ. ಆ್ಯಕ್ಚುಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ತೊಗೊಂಡಾಗ ನಮ್ಗೆ 2 ಕಡೆಯೂ ಹೆಂಗೆ ಬೇಕು ಮರ್ಜ್ ಮಾಡಿ ಮಾಡೋದು. ಸೊ ನಿಮಗೆ ಅವ್ರ ಜೊತೆ ಕೋಆರ್ಡಿನೇಷನ್ ಆಗಲಿ ಅಥವಾ ಅವ್ರ ಜೊತೆ ಇಬ್ಬರದೂ ಒಂದು ಮನಸ್ತಾಪಗಳು ಅಥವಾ ಏನು ಬರ್ದಿದ್ದಂಗೆ ನೋಡ್ಕೊಳ್ಳೋದಾಗಲಿ, ಶಾಸ್ತ್ರಗಳನ್ನ ಎರಡೂ ಸೇರಿಸಿ ಮದುವೆ ಅಂದಮೇಲೆ ನೀವು ಹಿಂಗೆ ಮಾಡಬಾರ್ದಾಗಿತ್ತು, ಹಂಗೆ ಮಾಡ್ಬೇಕಾದ ಕಾಮನ್ ಅದು ಬಂದೇ ಬರುತ್ತೆ. ಬಟ್ ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ತೀರಾ ನೀವು, ಅದನ್ನು ಯಾವ ರೀತಿ ತೊಗೊಂಡು ಹೋಗ್ತೀರಾ? ಈಗ ನಮಗೆ ಹೇಗೆ ಅಂತಂದರೆ, ಈಗ ಹುಡುಗನ ಮನೆಯವರು ಹುಡುಗಿ ಮನೆಯವರು ಇಬ್ಬರು ಇವೆಂಟ್ ಕೊಡಬೇಕು ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಕೆಲವ್ರ ಮನೆಯಲ್ಲಿ ಈಗ ಸುಮಾರು ಇವೆಂಟ್ಗಳಾಗಿದೆ, ಹಾಗಾಗಿ ಹುಡುಗನ ಮನೆಯವರಿಗೆ ಬೇರೆಯವ್ರಿಗೆ ಕೊಟ್ಟಿರ್ಬೋದು. ಇನ್ನು ಕೆಲವ್ರ ಮನೆಯಲ್ಲಿ ಎರಡೂ ನಮಗೆ ಕೊಡ್ತಾರೆ. ಅಂದರೆ ಹುಡುಗನ ಮನೆದು ನಮಗೆ ಕೊಟ್ಟಿರ್ತಾರೆ, ಹುಡುಗಿ ಮನೆದು ನಮಗೆ ಕೊಟ್ಟಿರ್ತಾರೆ. ಈಗ ಹುಡುಗನ ಮನೆ ಶಾಸ್ತ್ರ ಏನಿದೆ ಅದಿಷ್ಟು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ, ಅದಷ್ಟು ಅವ್ರಿಗೆ ಮಾಡಿಕೊಡ್ತೀವಿ. ಹುಡುಗಿ ಮನೆ ಶಾಸ್ತ್ರ ಏನಿದೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅದಿಷ್ಟು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ, ಅವರಿಗೆ ಅದರಂತೆ ಮಾಡಿಕೊಡ್ತೀವಿ. ಈಗ ಕೆಲವ್ರು ಆಸೆ ಏನು ಪಡ್ತಾರೆ ಅಂದರೆ, ಅಯ್ಯೋ 2 ಇವೆಂಟ್ ಬೇಡ, ಒಬ್ರಿಗೆ ಹೇಳಿದಾಗ ಒಂಥರ ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅಂತ ಹೇಳಿ 90% ಹುಡುಗನ ಮನೆಯವರು ಹುಡುಗಿ ಮನೆಯವರು ಇಬ್ಬರೂ ಕೊಡ್ತಾರೆ. ಇನ್ನು ಕೆಲವು ಕಡೆ ನಾವು ಹುಡುಗಿ ಮನೆಯದು ಬೇರೆ ಹುಡುಗನ ಮನೆಯದು ಬೇರೆ ಮಾಡೋದು ಇದೆ. ಇವಾಗ ಮದುವೆ ಮಾಡಿದ್ರೆ ಎಲ್ರಿಗೂ ಸ್ಟ್ರೆಸ್ ಕಾಮನ್. ಇವಾಗ ಹೆಣ್ಣಿನ ಮನೆಯವ್ರಿಗೂ ಸ್ಟ್ರೆಸ್ಸು, ಗಂಡಿನ ಮನೆಯವ್ರಿಗೂ ಸ್ಟ್ರೆಸ್ಸು, ಜ್ವರ, ಇದೆಲ್ಲ ನಿಮಗೆ ಪರ್ಸ್ನಲಿ ನಿಮಗೂ ಸ್ಟ್ರೆಸ್ ಆಗಿ ಅಥವಾ ಆ ಥರದ್ದೇನಾದರೂ ಇರುತ್ತಾ? ಸ್ಟ್ರೆಸ್ ಅನ್ನೋದು ಖಂಡಿತ ಇರುತ್ತೆ. ಆದರೆ ನಾನು ಹೇಳಿದ್ನಲ್ಲ, 10 ಮದುವೆ ಮಾಡಿದ್ರು ನೆಕ್ಸ್ಟ್ ಮದುವೆ ಮಾಡ್ತಾ ಇರೋದು ನಮಗೆ ಮೊದಲನೇ ಮದುವೆನೇ. ಹಾಗಾಗಿ ಅವ್ರ ಮನೆಯಲ್ಲಿ ಚೆನ್ನಾಗಾಗಬೇಕು, ಅವ್ರಿಗೆ ಸ್ಯಾಟಿಸ್ಫೈ ಆಗಬೇಕು ಅನ್ನೋದು ನಮ್ಮ ಮೈಂಡಲ್ಲಿದ್ದಾಗ, ಸೊ ನಮಗೆ ಇದೇನು ಮಾಡಿದ್ದೀವಿ ಆಯಿತು ಬಿಡಪ್ಪ ಅನ್ನೋ ಥರ ಇರಲ್ಲ. ನೆನ್ನೆ ಒಂದು ಮದುವೆಗೆ ಹೋಗಿ ಬಂದಿದ್ದೀನಿ, ಇವತ್ತೊಂದು ಮದುವೆಗೆ ಹೋಗ್ತಾ ಇದ್ದೀನಿ, ನೆನ್ನೆಗೆ ಮುಗೀತು. ಸೊ ಇವತ್ತು ನನಗೆ ಹೊಸ ಅದು. ಸೊ ಆ ಥರ ಮಾಡಿದಾಗ ನಮ್ಮಲ್ಲಿ ಸ್ಟ್ರೆಸ್ ಖಂಡಿತ ಇರುತ್ತೆ. ಆ ಕಾರ್ಯಕ್ರಮ ಮುಗಿದ ಮೇಲೆ ಅದು ರಿಲ್ಯಾಕ್ಸ್ ಆಗೋದು ನಮಗೆ, ಆ ಸ್ಟ್ರೆಸ್ ರಿಲ್ಯಾಕ್ಸ್ ಆಗೋದು. ನೀವು ಇವಾಗ ಮದುವೆ ಅಂತ ತೊಗೊಂಡಾಗ ಇವೆಂಟ್ ನಮ್ಗೆ ಗೊತ್ತದ, ನಾವು ನೋಡಿರೋದ್ರಿಂದ ನಮ್ಗೆ ಎಷ್ಟೊಂದು ಗೊತ್ತು, ಏನೇನು ಗೌರಿ ಪೂಜೆ ಅದು ಇದು. ಸೊ ಆ ಥರ ಅದ್ರ ಬಗ್ಗೆ 1-2 ನಮಗೆ ಏನೇನು ಇರುತ್ತೆ, ಆ್ಯಕ್ಚುಲಿ ಮದುವೆನ ಏನೇನು ಶಾಸ್ತ್ರ ಬೇಸಿಕ್ಕು ಅದೇನೇನು ಮಾಡ್ತೀರಾ ನೀವು ಪ್ರಿಪರೇಷನ್? ಫಾರ್ ಎಕ್ಸಾಂಪಲ್ ನಾವು ಹೋದಾಗಲೂ ಅಷ್ಟೇ, ಪಾಪ ನಾನು ಈ ಡಾಲ್ಸ್ ಡಿಸ್ಪ್ಲೇ ಮಾಡಿದ್ದು ಉದ್ದೇಶ ಏನು ಅಂತಂದರೆ, ಈಗ ಎಲ್ಲ ವರ್ಕಿಂಗ್ ಪೀಪಲ್ ಆದ್ದರಿಂದ ಏನು ಮಾಡ್ತಾರೆ, ಕೆಲವ್ರು ದಾರೆಗೆ ಹೋಗ್ತಾರೆ, ಕೆಲವರು ಅವ್ರ ಪೂಜೆಗೆ ಹೋಗ್ತಾರೆ. ಆಮೇಲೆ ಅವ್ರ ಮದುವೆ ಆಗಿ ಒಂದು 25 ವರ್ಷ ಆಗೋಗಿರುತ್ತೆ. ಅವ್ರ ಮಕ್ಕಳು ಮದುವೆ ಮಾಡುವಾಗ ಅವ್ರ ಮದುವೆ ಆಗಿ ಒಂದು 25 ವರ್ಷ ಆಗೋಗಿರುತ್ತೆ. ಎಷ್ಟೋ ಶಾಸ್ತ್ರಗಳು ಮದುವೆನಲ್ಲಿ ಅವರಿಗೆ ಮರ್ತಂಗೆ ಆಗಿರುತ್ತೆ. ಸೊ ರಿಲೇಟಿವ್ಸ್ ಮದುವೆಗೆ 1-2 ಕಾರ್ಯಕ್ರಮ ವರ ಪೂಜೆಗೆ ಅಟೆಂಡ್ ಮಾಡಿರ್ತಾರೆ, ದಾರೆಗೆ ಅಟೆಂಡ್, ಆ ಟೈಮಲ್ಲಿ ಅವ್ರಿಗೆ ಇಂತಿಂಥದೇ ಇರುತ್ತೆ, ಹೀಗೆ ಇರುತ್ತೆ ಅನ್ನೋದು ಅಷ್ಟಾಗಿ ನೋಡಿರಲ್ಲ. ಸೊ ಅವ್ರ ಮನೆಯದೇ ಕಾರ್ಯಕ್ರಮ ಅಂತ ಬಂದಾಗ ಅವರು ಒಂಥರ ಹೆಂಗೆ ಅಂದರೆ, ಇದು ಹೇಗೆ ಮಾಡಬೇಕಪ್ಪ, ಏನು ಮಾಡಬೇಕು, ಏನೇನು ಶಾಸ್ತ್ರಗಳು ಇರುತ್ತೆ ಅನ್ನೋದು ಒಂದು ಅವ್ರ ಮನಸ್ಸಲ್ಲಿ ಶುರುವಾಗತ್ತೆ.
ನಾನು ಇಲ್ಲಿ ತನಕ ಏನು ಅಂದರೆ ಯಾವುದೋ ಒಂದು ಪ್ರಿಂಟೆಡ್ ಲಿಸ್ಟ್ ಮಾಡಿಲ್ಲ. ಇಷ್ಟು ವರ್ಷ ನಮ್ಮ ಸರ್ವೀಸಲ್ಲಿ ನಾವು ಪ್ರಿಂಟೆಡ್ ಲಿಸ್ಟ್ ಅಂತ ಮಾಡೇ ಇಲ್ಲ. ನಾನು ಅವ್ರಿಗೆ ಹೇಳ್ತೀನಿ, ನಾನು ನಿಮ್ಮ ಮನೆಗೆ ಬರ್ತೀನಿ, 1 ಅವರಲ್ಲಿ ಇಡೀ ಮದುವೆ ಹೇಗಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೋ ನೈಸ್. ಸೊ ನೀವು ಅದನ್ನು ಕೇಳಿಸ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಯಾವ ಕಾರ್ಯಕ್ರಮ ಆದಮೇಲೆ ಏನು ಹೇಗೆ ಮಾಡ್ತೀವಿ ಅನ್ನೋ ಅನುಭವ ನಿಮಗೆ ಅರ್ಥ ಆಗುತ್ತೆ. ಒಂಚೂರು ಹೇಳ್ಬಿಡಿ ಗೌರಿ ಪೂಜೆ ಚಿಕ್ಕದಾಗಿ ಅಂದ್ರೆ ನಂಗೆ ಅದ್ರ ಏನೇನು ಅಂತ ಬೇಡ, ಏನೇನು ಶಾಸ್ತ್ರ ಒಂದು ಮದುವೆ ಅಂದ್ರೆ ವರಪೂಜೆಯಿಂದ ಹಿಡಿದು ಎಂಟಂಗ ವರಪೂಜೆ ಅಲ್ಲ. ಈಗ ಮದುವೆ ಅಂದಿದ ತಕ್ಷಣ ನಾವು ಶುರು ಅಂತಂದರೆ ಫಸ್ಟು ಒಂದು ಒಳ್ಳೆ ದಿನ ನೋಡಿ ಅರಿಶಿನ ಕುಂಕುಮ ತರ್ತಾರೆ. ಸೊ ಅದು ಒಂಥರ ಶುರು ಲೆಕ್ಕ. ಅಂದರೆ ತಿಥಿ ವಾರ ನಕ್ಷತ್ರ ಇದನ್ನೆಲ್ಲ ನೋಡಿ ಮನೆಗೆ ಒಂದು ದಿವಸ ಒಳ್ಳೆಯ ದಿನ ಅರಿಶಿನ ಕುಂಕುಮ ತಂದು ಅದನ್ನು ದೇವ್ರ ಮುಂದೆ ಇಟ್ಟು ಮನೆಯಲ್ಲಿ ಒಂಚೂರು ಸಿಹಿ ಮಾಡಿ ಅಲ್ಲಿಂದಾನೇ, ಯಾಕೆಂದರೆ ಇವಾಗ ನಾವು ಏನೇ ಒಂದು ಇನ್ವಿಟೇಷನ್ ಪ್ರಿಂಟಿಗೆ ಕೊಡಬೇಕು ಅಂದರೂ ಕೂಡ ಇದನ್ನು ನಾವು ಮಾಡಬೇಕಾಗತ್ತೆ. ಇಲ್ಲಿಂದನೇ ಮದುವೆ ಸಂಭ್ರಮ ಸ್ಟಾರ್ಟ್ ಆಗುತ್ತೆ. ಹಿಂದಿನ ದಿವಸ ಚಪ್ರ, ಅದು ಕೂಡ ನಾವು ಒಂದು ಒಳ್ಳೆಯ ದಿವಸ, ಫಾರ್ ಎಕ್ಸಾಂಪಲ್ ಈಗ ಮಂಗಳವಾರ ಬಂದಿದೆ ಅಂದರೆ ಚಪ್ರ ಹಾಕಲ್ಲ, ಸೋಮವಾರದ ದಿವಸನೇ ಹಾಕ್ತೀವಿ. ಸೊ ಚಪ್ರ ಹಾಕಿ, ಚಪ್ರ ಹಾಕಾದಮೇಲೆ ನೆಕ್ಸ್ಟು ತಾಯಿ ಮಗಳಿಗೆ ಮಲ್ನೀರು ಅಂತ ಇರುತ್ತೆ. ಅದು ಆದಮೇಲೆ ನಾಂದಿ ಕಾರ್ಯಕ್ರಮ ಮಾಡದೆ ನಾವು ನಮ್ಮ ಹಿರಿಯರನ್ನು ಕರೆಯೋದು ಅಂತ. ಸೊ ಅವರೂ ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಅನ್ನೋ ವಾಡಿಕೆ ನಮ್ಮಲ್ಲಿದೆ. ಅವರ ಆಶೀರ್ವಾದ ನಮಗೆ ಬೇಕು, ನಮ್ಮ ಹಿರಿಯರ ಆಶೀರ್ವಾದ ನಮಗೆ ಬೇಕು ಅಂತ ನಾಂದಿ ಕಾರ್ಯಕ್ರಮ ಮಾಡ್ತೀವಿ. ನಾಂದಿ ಕಾರ್ಯಕ್ರಮ ಆದಮೇಲೆ ಹೂವಿಳ್ಯ ಅಂತಾರೆ, ಕೆಲವರು ಸುಮಂಗಲಿ ಪ್ರಾರ್ಥನೆ ಅಂತಾರೆ. ಆ ಒಂದು 16 ಜನಕ್ಕಾದರೂ ಅಟ್ಲೀಸ್ಟು ಹೂವಿಳ್ಯ ಅಂದರೆ ಕಾಲು ತೊಳೆದು ಅರಿಶಿನ ಕುಂಕುಮ ಬಳೆ ಹೂವು ಇದನ್ನೆಲ್ಲ ಕೊಟ್ಟು ಅವರಿಗೆ ಒಂದು ಪ್ರಾರ್ಥನೆ. ಅದಾದಮೇಲೆ ಹೂವಿಳ್ಯ, ನಾಂದಿ, ದೇವ್ರ ಸಮಾರಾಧನೆ, ಗೋರ್ಕಲ್ ಶಾಸ್ತ್ರ. ಹಿಂದೆ ಎಲ್ಲ 8 ದಿನ ಮದುವೆ ಮಾಡುವಾಗ ಒನಕೆ ಬೀಸಕಲ್ಲು ಅದನ್ನೆಲ್ಲ ಇಟ್ಕೊಂಡು ಅದರಲ್ಲೇ ಅಕ್ಕಿ ಇದು ಕುಟ್ಟಿ ಮಾಡಿ ಚಕ್ಲಿ ಮಾಡೋದು, ಇದೆಲ್ಲ ಆ ಥರ ಮಾಡೋರು. ಈಗ ಅದೆಲ್ಲ ಶಾಸ್ತ್ರಕ್ಕಾದರೂ ನಾವು ಉಳಿಸ್ಕೋಬೇಕು ಅಂತ ಹೇಳಿ ಮದುವೆ ಮನೆಯಲ್ಲೇ ಅರಿಶಿನ ಕುಟ್ಟೋದು, ಗೋಧಿ ಬೀಸೋದು ಅಂತ ಇದೊಂದು ಕಾರ್ಯಕ್ರಮ ಇರುತ್ತೆ. ಸಂಡಿಗೆ ಇಡೋದು, ಗಣಪತಿ ಪೂಜೆ ಮಾಡೋದು ಅಂತ. ಆಮೇಲೆ ಹುಡುಗನ ಮನೆಗೆ ಹೋಗಿ ಅವ್ರ ಕಡೆ ಅವ್ರನ್ನ ಕರೆದು ಬರೋದು ಇರುತ್ತೆ. ಹುಡುಗಿ ಮನೆಯವರು ಹೋಗಿ ಹುಡುಗನ ಮನೆಯವರು ಕರೆದು ಬರ್ತಾರೆ. ಅದಾದಮೇಲೆ ಹುಡುಗನ್ನ ಎದುರುಗೊಳ್ಳೋದು ಅಂತ ಇರುತ್ತೆ. ಅವ್ರು ಬಂದಾಗ ಅವ್ರಿಗೆಲ್ಲ ಒಂದು ವೆಲ್ಕಮ್ ಮಾಡ್ಕೋಬೇಕು. ಮತ್ತು ಬಿಡದಿ ಮನೆ ಅಲಂಕಾರ, ಆ ಹುಡುಗನ ಮನೆ ದೇವ್ರು ಏನಿದೆ ಆ ದೇವ್ರ ಫೋಟೋ ಇಟ್ಟು ದೀಪ ಹಚ್ಚಿ ಅಲ್ಲಿ ಅವ್ರಿಗೆ ಆ್ಯಕ್ಚುಲಿ ಆ ಬಿಡದಿ ಮನೆ ಅಂದರೆ ಎಲ್ಲಿ ಮದುವೆ ಮಾಡಿರ್ತಾರೋ 2 ದಿನ ಹುಡುಗನ ಮನೆ ಅದೇ ಅಂತ. ಸೊ ಹಾಗಾಗಿ ಮುಂಚೆ ಎಲ್ಲ ಮನೆಗಳಲ್ಲೇ ಮದುವೆ ಮಾಡೋರು. ಈಗ ಅದಿಲ್ಲ, ದೊಡ್ಡ ದೊಡ್ಡ ಚೌಲ್ಟ್ರಿ ಹಾಲು ಈ ಥರದೆಲ್ಲ ರೆಸಾರ್ಟು ಈ ಥರ ಡೆಸ್ಟಿನೇಷನ್ ವೆಡ್ಡಿಂಗ್ ಈ ಥರ ಎಲ್ಲ ಇರೋದ್ರಿಂದ ಆದರೂ ಕೂಡ ನಮ್ಮ ಸಂಪ್ರದಾಯನ ಬಿಡದಲ್ಲೇ ಅಲ್ಲೇ ಒಂದು ಕಡೆ ಬಿಡದಿ ಮನೆ ಅಂತ ಮಾಡಿರುತ್ತೆ. ಅಲ್ಲಿ ದೇವ್ರ ಫೋಟೋ, ಅವರಿಗೆ ಬೇಕಾಗಿರೋವಂಥ ತಿಂಡಿ ತಿನಿಸುಗಳು ಮತ್ತು ಎಲ್ಲನೂ ಅವರು 2 ದಿನ ಇರೋದಕ್ಕೆ ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆ ಅಲ್ಲಿ, ಟೂತ್ ಪೇಸ್ಟ್ ಎಲ್ಲನೂ ಪ್ರತಿಯೊಂದು ಅಲ್ಲಿ ಇಟ್ಟಿರ್ತೀವಿ. ಸೊ ಅದಾದಮೇಲೆ ಅವ್ರನ್ನ ಎದುರುಗೊಳ್ಳೋದಿರುತ್ತೆ. ಎದುರುಗೊಂಡು ಅವರು ದೀಪ ಹಚ್ಚಿ ಅಲ್ಲಿಂದ ಕಾರ್ಯಕ್ರಮ ಶುರುವಾಗುತ್ತೆ. ನೆಕ್ಸ್ಟು ವರಪೂಜೆನಲ್ಲಿ ಗಣಪತಿ ಪೂಜೆ ಅಂತ ಮಾಡಿ ಆ ಇನ್ವಿಟೇಷನ್ ಬದಲಾವಣೆ ಮಾಡಿಕೊಂಡು ಏನೇ ಎಂಗೇಜ್ಮೆಂಟ್ ಮಾಡಿದರೂ ಕೂಡ ವರನ ಮನೆ ಕಡೆಯವ್ರಿಗೆ ವಧು ಮನೆಯವರು ವರನ ಮನೆಯವ್ರಿಗೆ ಅವರ ದೊಡ್ಡವರ ಮುಖೇನ, ಅಂದರೆ ಈಗ ತಂದೆ ತಾಯಿ ಅಲ್ದಲೇ ಅವರು ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಮ್ಮ ಯಾರಿದ್ದಾರೆ ಅವ್ರನ್ನೂ ಜೊತೆ ಸೇರಿಸ್ಕೊಂಡು ಆ ಒಂದು ಇನ್ವಿಟೇಷನ್ ಬದಲಾವಣೆ ಮಾಡ್ಕೋತಾರೆ. ಅದಾದ ಮೇಲೆ ಈಗಂತೂ ತುಂಬ ಅಂದರೆ ಚೆನ್ನಾಗಿ ಕೊಡೋದೇ ಒಂದು ಅದೇನೋ 9 ತಟ್ಟೆಗಳಿಗೆ ಜೋಡಿಸೋದು, ಅದೆಲ್ಲ ತುಂಬ ಕ್ರಿಯೇಟಿವ್ ಆಗಿ ಮಾಡೋದು, ಆ ಥರ ಎಲ್ಲ ಇದೆ. ಅದನ್ನು ಈಗ ನಾವು ಸಂಪ್ರದಾಯ ಬಿಟ್ಟೋಗಿಲ್ಲ. ಅಂದರೆ ಹುಡುಗಿಗೆ ನಾವು ಅರಿಶಿನ ಕುಂಕುಮ ಬಳೆ ಹೂವು ಸೀರೆ ಮೇಕಪ್ ಸೆಟ್ಟು ಇದನ್ನೆಲ್ಲ ಏನು ಕೊಡ್ತೀವಿ, ಇದನ್ನೇ ನಮ್ಮ ಟ್ರೆಡಿಷನ್ನ ಸ್ವಲ್ಪ ಗ್ರ್ಯಾಂಡಾಗಿ ಒಳ್ಳೆ ಟ್ರೇನಲ್ಲಿ ಇಡೋದು, ಅದಕ್ಕೆ ಅಲಂಕಾರ ಮಾಡೋದು, ಈ ಥರ ಎಲ್ಲ ಮಾಡಿ ಅದನ್ನು ಕಳೆ ಬರೋ ಥರ ಆ್ಯಕ್ಚುಲಿ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತೀವಿ. ಅದು ವರಪೂಜೆ ಆಗುತ್ತೆ. ಹುಡುಗನ ಮನೆಯವರಿಗೆ ಅದೊಂಥರ ವರಪೂಜೆ ಅಂದರೆ ಉಪಚಾರ, ಹುಡುಗನ ಮನೆಯವರಿಗೆ ಉಪಚಾರ ಮಾಡಬೇಕು ಅಂತ ಹೇಳಿ. ವರಪೂಜೆ ಅಂದರೆ ಇನ್ನೊಂದು ಎಂಗೇಜ್ಮೆಂಟ್ ಅಂತಲೂ ಹೇಳ್ಬೋದಾ? ಹೌದು, ನಾವು ಏನು ಫಸ್ಟ್ ಎಂಗೇಜ್ಮೆಂಟ್ ಅಂತ ಮಾಡ್ಕೋತೀವಿ ಅದೊಂದು ಮಿನಿ ವರಪೂಜೆ ಥರ. ಅಂದರೆ ಕೆಲವರು ಈಗ ಮದುವೆ ಇದ್ದರೂ ಕೂಡ ನಾವು ಎಂಗೇಜ್ಮೆಂಟ್ ಅಂತ ಮಾಡ್ಕೋತೀವಿ, ಅದು ಮಿನಿ ವರಪೂಜೆ. ಯಾವಾಗಲೂ ನಾವು ಇನ್ವಿಟೇಷನ್ ಬರೆದು ಇನ್ವಿಟೇಷನ್ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತೀವಿ. ಅದನ್ನೇ ಈಗ ಮದುವೆನಲ್ಲಿ ಕೂಡ ವರಪೂಜೆ ಅಂತ ಮಾಡ್ತೀವಿ.
ಸೊ ಇದು ಹುಡುಗನ ಮನೆಯವರು ಹುಡುಗಿಗೆಲ್ಲ ಕೊಡ್ತಾರೆ, ಹುಡುಗಿ ಮನೆಯವರು ಹುಡುಗನಿಗೆಲ್ಲ ಕೊಡ್ತಾರೆ. ಇದೆಲ್ಲ ಆದಮೇಲೆ ಒಂದು ಆರತಿ ಮಾಡಿ ವರಪೂಜೆ ಮುಗಿಯುತ್ತೆ. ಈಗ ನೀವು ಕೇಳಿದ್ರಿ, ಈಗ ನಮ್ಮಲ್ಲೂ ಕೂಡ ಶಾಸ್ತ್ರ ಸಂಪ್ರದಾಯ ಅನ್ನೋದು ಹಿಂದೆ ಅವರ ಮನೆಯವರು ಏನೇನು ರೂಢಿ ಮಾಡ್ಕೊಂಡ್ಬಂದು, ಈಗ ಕೆಲವರು ಹೇಳ್ತಾರೆ ನಮ್ಮ ಮನೆಯಲ್ಲಿ ಈ ಪದ್ಧತಿ ಇಲ್ಲ, ಆದರೆ ನಾರ್ತ್ ಕರ್ನಾಟಕ ಅವ್ರಿಗೆ ವರಪೂಜೆ ದಿವಸ ತಾಯಿ ಮಗನಿಗೆ ಕೂಡಿಸಿ ಭೂಮಾ ಹಾಕದೆ ಒಂದು ದೊಡ್ಡ ಕಾರ್ಯಕ್ರಮ ಇರುತ್ತೆ. ಹಸಿರು ಬಿಡಿಸೋದು ಅಂತ ಒಂದು ಕಾರ್ಯಕ್ರಮ. ಸೊ ಈ ಥರ ಇರೋದು ಇಲ್ಲಿ ಮೈಸೂರವ್ರಿಗೆ ಆ ಪದ್ಧತಿ ಇಲ್ಲ. ಈಗ ನಮ್ಮ ಏನು ಹಿಂದೂ ಪದ್ಧತಿಯಲ್ಲಿ ಒಬ್ಬೊಬ್ಬರು ಮನೆಯಲ್ಲೂ ಕೆಲವು ಅಡಿಷನ್ಸ್ ಇರುತ್ತೆ. ನಾವು ಹೋಗಿ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನಾವು ಕೇಳ್ತೀವಿ, ನಿಮ್ಮ ಮನೆಯಲ್ಲಿ ಇದಲ್ದಲೇ ಇನ್ನೇನಾದರೂ ಇದೆಯಾ ಅಂತ ಕೇಳ್ಕೊತೀವಿ. ಆವಾಗ ಅವ್ರು ಹೇಳ್ತಾರೆ, ಇಲ್ಲ ನಮ್ಮ ಹಿಂದಿನವರು ಈ ಥರ ಮಾಡ್ಕೊಂಡು ಬಂದಿದ್ದಾರೆ, ನಾವು ಅದು ಹಿಂದಿನ ದಿನ ತಾಯಿ ಮಗನಿಗೆ ಭೂಮಾ ಅಂತ ಬಡಿಸ್ಬೇಕು, ಆಮೇಲೆ ನೇಮ ಬಿಡಿಸೋದು, ಆಕೆ ಕುಡಿ ಬಾಳೆಯಲ್ಲಿ ಊಟ ಮಾಡಿರಲ್ಲ, ಆಮೇಲೆ ಹಸಿರು ಬಳೆ ತೊಟ್ಕೊಂಡಿರಲ್ಲ, ಹಸಿರು ಸೀರೆ ಉಟ್ಟಿರಲ್ಲ, ಈ ಥರದ್ದೆಲ್ಲ ಇರುತ್ತೆ. ಅದನ್ನ ಮದುವೆ ಆದಮೇಲೆ ಮಾಡೋದು. ಅಂದರೆ ಹುಡುಗ ಚೊಚ್ಚಲ ಮಗ ಆದರೆ ಇದನ್ನೆಲ್ಲ ಪಾಪ ನೇಮ ಇಟ್ಕೊಂಡಿರ್ತಾರೆ, ಅದನ್ನೆಲ್ಲ ಮದುವೆ ಆದ್ಮೇಲೆ ಮಾಡೋದು ಅಂತಿರುತ್ತೆ. ಈ ಥರ ಈಗ ಅಯ್ಯಂಗಾರ ಮನೆಯಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ, ಮಾದವರ ಮನೆಯಲ್ಲಿ ಕೋಡ್ಬಳೆ ಹಾಕೋದು ಕಾಶಿ ಯಾತ್ರೆಯಲ್ಲಿ ಅಂತಿರುತ್ತೆ. ಇದನ್ನೆಲ್ಲ ನಾವು ನಮ್ದು ಏನು ರಿಚುವಲ್ಸ್ ಇದೆ ಅದನ್ನು ಅವ್ರಿಗೆ ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿ, ಜನರಲ್ ಏನಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀವಿ. ಏನು ವರಪೂಜೆ, ಬೆಳಗ್ಗೆ ಗೌರಿ ಪೂಜೆ, ಕಾಶಿ ಯಾತ್ರೆ, ಧಾರೆ, ಸಪ್ತಪತಿ, ಭೂಮ, ನಾಗೋಲಿ, ಲಾಜಾ ಹೋಮ, ಹೆಣ್ಣೊಪ್ಪಿಸ್ಕೊಟ್ಟು ಮನೆ ತುಂಬಿಸ್ಕೊಳ್ಳೋದು, ಈ ಥರ ಒಂದು ಮಾಡಿದ್ದ ಅಲ್ದಲೆ ಆಮೇಲೆ ನಾವು ಅವ್ರನ್ನ ಕೇಳ್ತೀವಿ. ಸೊ ಏನಿದೆ ನಿಮ್ಮ ಮನೆಯಲ್ಲಿ ಇನ್ನೇನಾದರೂ ಇದ್ದರೆ ಹೇಳಿ, ಇಲ್ಲ ನಮ್ಮ ಮನೇಲಿ ಇದೊಂದು ಅಡಿಷನ್ ನೀವು ಮಾಡಬೇಕು ವಾಣಿ, ಆಯಿತು ಮಾಡ್ತೀವಿ ಅಂತ ಹೇಳಿ ಅದನ್ನು ನೋಟ್ ಮಾಡ್ತೀವಿ. ಸೊ ಇದಲ್ದಲೆ ಹುಡುಗನ ಮನೆದು ಸಪ್ರೇಟ್ ಏನಪ್ಪ ಅಂದರೆ ಅವ್ರಿಗೂ ಕೂಡ ಚಪ್ರ ಹಾಕೋದಿರುತ್ತೆ, ಮಲ್ನೀರು, ತಾಯಿ ಮಗನಿಗೆ ಮಲ್ನೀರಿರುತ್ತೆ, ನಾಂದಿ ಇರುತ್ತೆ, ಹೂವಿಳ್ಯ ಇರುತ್ತೆ, ದೇವ್ರ ಸಮಾರಾಧನೆ, ಒನಕೆ ಬೀಸಕಲ್ಲಿಟ್ಟು, ಗೋರ್ಕಲ್ ಶಾಸ್ತ್ರ. ಇದಾದಮೇಲೆ ಅವ್ರದ್ದು ಚೇಂಜ್ ಆಗುತ್ತೆ. ಅಂದರೆ ಇಲ್ಲಿ ಮದುವೆ ಮನೆಗೆ ಬಂದಾಗ ಅವರು ಹುಡುಗನ ಮನೆಯಿಂದ ಹುಡುಗಿ ಕೊಡೋದು ಅಷ್ಟೇ ಮಾತ್ರ ಅವ್ರಿಗಿರುತ್ತೆ. ಸೊ ಅದನ್ನು ಮಾಡಿಕೊಡ್ತೀವಿ. ಗೌರಿ ಪೂಜೆನಲ್ಲಿ ಹುಡುಗಿ ಮನೆಗೆ ಹೋಗಿ ಇವರು ಗೌರಿ ಪೂಜೆ ಮಾಡಿಸೋದಿರುತ್ತೆ, ಅದಕ್ಕೆ ಏನು ಬೇಕೋ ಅಷ್ಟು ಮಾತ್ರ ಮಾಡಿಸ್ಕೊಡ್ತೀವಿ. ನಾಗೋಲಿ ಅಂದಾಗ ಅವರು ಹುಡುಗನ ಮನೆಯವರು ಆವಾಗ ಮರದ ಜೊತೆ ಕೊಡೋದಿರುತ್ತೆ, ಆವಾಗ ಮಾಡಿಕೊಡ್ತೀವಿ. ಆ ಥರ ಹುಡುಗನ ಮನೆಗೂ ಹುಡುಗಿ ಮನೆಗೂ ವ್ಯತ್ಯಾಸ ಇರುತ್ತೆ. ಹುಡುಗಿ ಮನೆಗೆ ಹೋದಾಗ ಹುಡುಗಿ ಮನೆ ಕಡೆಯಿಂದ ಏನೇನು ಮಾಡಬೇಕು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀವಿ. ಹುಡುಗನ ಮನೆಗೆ ಹೋದಾಗ ಹುಡುಗನ ಮನೆ ಕಡೆಯಿಂದ ಏನೇನು ಮಾಡಬೇಕು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀವಿ. ಇದು ಅಲ್ದಲೆ ಅವರ ಸಂಪ್ರದಾಯದಲ್ಲಿ ಏನಾದ್ರು ಅಡಿಷನ್ ಇದ್ದರೆ ಅದನ್ನು ನಾವು ಸೇರಿಸ್ಕೋತೀವಿ. ಇವಾಗ 2 ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾಗ, ಇವಾಗ ಅವರು ಬೇರೆ ನೀವು ಬೇರೆ ಅಂದಾಗ ಎಲ್ಲಾನು ಬೇರೆ ಬೇರೆ ಮಾಡ್ತೀವಿ ಅನ್ನೋದಿಲ್ಲ. ಮದುವೆ ಮನೆಗೆ ಅಂತ ಬಂದಮೇಲೆ ಇಬ್ಬರು ಒಟ್ಟಿಗೆ ಆಗ್ಬಿಡ್ತೀವಿ. ಅಂಥ ಟೈಮಲ್ಲಿ ಇವಾಗ ಅವ್ರದ್ದು ಇವೆಂಟ್ ಮ್ಯಾನೇಜರ್, ನಿಮ್ಮದು ಇವೆಂಟು, ಅವಾಗ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಇಲ್ಲ ಈಗ ಫಾರ್ ಎಕ್ಸಾಂಪಲ್ ಅವರು ಹುಡುಗನ ಮನೆಯಿಂದ ಬಂದಿದ್ದಾರೆ ಅಂದರೆ, ನಾನೀಗ ಹೇಳ್ದೆ ಅಲ್ವಾ, ಹುಡುಗನ ಮನೆದು ಏನಿದೆ ಅಷ್ಟು ಮಾತ್ರ ಅವ್ರು ಮಾಡ್ತಿರ್ತಾರೆ. ಸೊ ಹುಡುಗಿ ಮನೆದಕ್ಕೆ ಅವ್ರು ಇನ್ವಾಲ್ವ್ ಆಗಲ್ಲ, ಹುಡುಗನ ಮನೆದಕ್ಕೆ ನಾವು ಇನ್ವಾಲ್ವ್ ಆಗಲ್ಲ. ಸೊ ಅವ್ರದ್ದು ಏನಿದೆ ಆ ಕೆಲಸ ಅವ್ರು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ, ನಮ್ಮ ಕಡೆಯಿಂದ ಏನಿದೆ ನಾವು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಪ್ರೀ ವೆಡ್ಡಿಂಗ್ ನೀವು ಚೆನ್ನಾಗಿ ಇದೆಲ್ಲ ಡಿಸ್ಕಷನ್ಸ್ ಮಾಡಿ ಕೊಟ್ಟು ಖಂಡಿತ ಒಂದು ನೋಡಿ, ಅವ್ರಿಗೆ ನಾವು ಏನು ಹೇಳ್ತೀವಿ ಅಂದರೆ, ಇವತ್ತು ಬಂದು ಮಾತಾಡಿದ್ದೀನಿ, ಇದು ಫೈನಲ್ ಅಲ್ಲ, ನಾಳೆ ಮದುವೆ ಅನ್ನೋವರೆಗೂ ನೀವು ಎಷ್ಟು ಸಲ ಬೇಕಾದರೂ ಫೋನ್ ಮಾಡಿ. ಬೈ ಚಾನ್ಸ್ ನಾವು ಯಾವುದೋ ಮದುವೆಲಿದ್ದೀವಿ, ಇವೆಂಟಲ್ಲಿದ್ದೀವಿ, ಮಾತಾಡೋಕ್ಕಾಗಿಲ್ಲ ಅಂದರೆ ನಾನು ನೋಡ್ಕೊಂಡು ಆಮೇಲೆ ಖಂಡಿತ ನಿಮ್ಮ ಹತ್ರ ಮಾತಾಡ್ತೀನಿ. ಯಾಕೆಂದರೆ ನಾವು ಅವ್ರಿಗೆ ಯಾವುದೇ ಪ್ರಿಂಟೆಡ್ ಲಿಸ್ಟ್ ಅಂತ ಕೊಟ್ಟಿರಲ್ಲ. ಇವಾಗ ನಾವು ಹೆಂಗೆ ಅಂದರೆ ಎಣ್ಣೆ ಬತ್ತಿ ಮ್ಯಾಚ್ ಬಾಕ್ಸಿಂದ ಹಿಡಿದು ಒಂದು ನ್ಯಾಪ್ಕಿನಿಂದ ತೊಗೊಂಡು ಹೋಗಿರ್ತೀವಿ. ನಾವು ಹೆಂಗೆ ಅವ್ರಿಗೆ ಅದನ್ನು ಲಿಸ್ಟಲ್ಲಿ ಕೊಡೋದು? ಏನೋ ನಾವು ಇವೆಂಟ್ ಅಂತ ಮಾಡ್ತೀವಿ, ಒಂದು ಗೌರಿ ಪೂಜೆಗೆ ರೆಡಿ ಮಾಡಿಕೊಡ್ತಿದ್ದೀನಿ ಅಷ್ಟೇ ಅಂದರೆ ಅದಕ್ಕೊಂದು ಲಿಸ್ಟ್ ಕೊಡ್ಬೋದು. ಸೊ ನಾವು ಇಡೀ ಕಾರ್ಯಕ್ರಮನ ನಡೆಸ್ಕೊಡುವಾಗ ನಾವು ಆ ಲಿಸ್ಟ್ ಕೊಡೋಕ್ಕಾಗಲ್ಲ. ಈ ಥರ ಹೋಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಅವ್ರಿಗೆ ಏನೇ ಡೌಟ್ ಇದ್ದರೂ ಯಾವ ಟೈಮಲ್ಲಿ ಬೇಕಾದರೂ ಫೋನ್ ಮಾಡಿ ಅಂತ ನಾವು ಹೇಳ್ತೀವಿ. ನೆಕ್ಸ್ಟು ಇಂಪಾರ್ಟೆಂಟ್, ಈ ಪಾಡ್ಕ್ಯಾಸ್ಟ್ ಯಾಕೆ ನೋಡ್ತಾರೆ ಜನ ಅಂದರೆ, ನಿಮ್ಮ ಇವೆಂಟು ನೀವು ಎಷ್ಟು ಚಾರ್ಜ್ ಮಾಡ್ತೀರಾ? ಏನಂದರೆ ಇವಾಗ ನಮಗೊಂದು ಟೈಟಲ್ ಏನು ಬಂದಿದೆ ಅಂದರೆ ಮಾರ್ಕೆಟಲ್ಲಿ, ವಾಣಿ ಅವ್ರದ್ದು ಇವೆಂಟ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಸಂಸ್ಕೃತಿ, ವಾಣಿ ಶ್ಯಾಮ್ ಅವ್ರು ನಡೆಸೋ ಇವೆಂಟ್ ಅಂದರೆ ತುಂಬ ಚೆನ್ನಾಗಿರುತ್ತೆ, ಆದರೆ ಕಾಸ್ಟ್ ವೈಸ್ ಸ್ವಲ್ಪ ಜಾಸ್ತಿ ಅನ್ನೋದು ಬಂದಿದೆ ನಮಗೆ ಹೆಸರು. ಆದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಇಲ್ಲ ಅದಕ್ಕೆ ತಕ್ಕನಾಗಿ ಅವ್ರು ಕೊಟ್ಬಿಟ್ಟಿರ್ತಾರೆ. ಸೊ ನಾವು ಕಾಸ್ಟ್ ಜಾಸ್ತಿ ಅಂತ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡಾಗ ಅನ್ಕೋಬೇಕಷ್ಟೆ. ಬಟ್ ಅವ್ರು ಎಲ್ಲೂ ಸಿಗ್ದಲೇ ಇರೋವಂಥದ್ದು, ಅಷ್ಟು ಚೆನ್ನಾಗಿರೋವಂಥದ್ದು ನಮಗೆ ವ್ಯವಸ್ಥೆ ಮಾಡಿರ್ತಾರೆ ಅನ್ನೋದು ಕೂಡ ಗೊತ್ತಿರುತ್ತೆ, ಗೊತ್ತಾಗಿದೆ. ಮಲ್ಲಿಗೆ ದಿಂಡಿಗೆ ಒಂದು ಸ್ಪ್ರೇ
ಅಲ್ಲ ಇವಾಗ ಹೆಂಗೆ ಅಂದರೆ ನಾವು ಇದು ಮಾಡಲ್ಲ ಅದು ಮಾಡಲ್ಲ ಅಂತ ಇಲ್ದಲೇ ಇರೋದ್ರಿಂದ, ಆಮೇಲೆ ಈಗ ಒಂದು ಮರದ ಜೊತೆ ಅಂದರೆ ಸುಮ್ಮನೆ ಒಂದು 4 ಥರ ಬೇಳೆ ಕಾಳು ಹಾಕಿ ಕೊಟ್ಬಿಡೋದು ಮರದ ಜೊತೆನೆ. ಅದು ಇಲ್ಲ ಹೀಗೇ ಇರಬೇಕು ಅಂತ ಮಾಡೋದು ಇರುತ್ತೆ. ಸೊ ಹೇಳಿದ್ನಲ್ಲ, ಎಷ್ಟೋ ಮದುವೆ ಆರ್ಡ್ರ್ ಬಂದಿರೋದು ನಮಗೆ ಮರದ ಜೊತೆ ನೋಡಿ. ಕರೆಕ್ಟ್. ಅದು ಗೌರಿ ಮುಖವಾಡ ಎಲ್ಲ ಅಲ್ಲ ಅದನ್ನ ಹಾಕಿ ಅದು ಒಳಗಡೆ ಒಂದೊಂದಕ್ಕೂ ಡೀಟೇಲ್ಡ್ ಆಗಿ ಮಾಡಿರ್ತೀವಿ ನಾವು. ಇವಾಗ ನಮ್ಮ ಅಮ್ಮ ಏನಂದ್ರೆ ಇಷ್ಟೇ ಕ್ವಾಂಟಿಟಿನೇ ಇರಬೇಕು, ಇಷ್ಟೇ ಕೆಜಿನೇ ಇರಬೇಕು ಅಂತ ಮಾಡ್ತಾರೆ ಮರದ ಜೊತೆ. ಹೌದಾ, ಅದನ್ನೆಲ್ಲ ನಾವು ಗಮನಿಸಿ ಅಬ್ಸರ್ವ್ ಮಾಡಿ ಒಂಥರ ಕೊಟ್ಟಿದ್ದು. ಈಗ ನಾವು ದುಡ್ಡು ತಗೊಂಡ್ಮೇಲೆ ಅದಕ್ಕೆ ತಕ್ಕನಾಗಿ ಮಾಡಬೇಕು. ಹೂವು ಅಂದರೆ 20 ರೂಪಾಯಿಗೂ ಮೊಳ ಸಿಗ್ಬೋದು, 80 ರೂಪಾಯಿಗೂ ಸಿಗ್ಬೋದು. ನಾವು ತರುವಾಗ ಅದು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣೋ ಥರ ಇರಬೇಕು. ಹಂಗೆ ತರುವಾಗ ನಾವು ಕಾಸ್ಟು ಕೂಡ ನಮಗೂ ಖರ್ಚಾಗುತ್ತೆ. ಅವಾಗ ನಾವು ಕ್ಲೈಂಟಿಂದ ಎಷ್ಟು ಅಂತ ತಗೊಳ್ಳೇಬೇಕಾಗತ್ತೆ. ಕಾಸ್ಟ್ಲಿ ಅಂತ ಹೇಳಿದ್ರೆ ಎಷ್ಟು ಅಂತ ಹೇಳಿಲ್ಲ. ಇಲ್ಲ, ಅದು ಡಿಪೆಂಡ್ಸ್ ಅವರು ಹೇಗೆ ಹೇಳ್ತಾರೆ, ಹೇಗೆ ಮಾಡ್ತಾರೆ. ಮತ್ತೆ ಇವಾಗ ಮದುವೆ ಆಯ್ತು ಮೇಡಮ್, ಮದುವೆ ನಾವೆಲ್ಲ ಸೇರ್ಕೊಂಡು ಮಾಡ್ಬಿಟ್ವಿ. ನೀವು ಗೃಹ ಪ್ರವೇಶಕ್ಕೆ, ಆಮೇಲೆ ಈ ಮನೆಯಲ್ಲಿ ಇವಳು ತುಂಬಾ ಫೇಮಸ್ ಅದರಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಫೆಸ್ಟಿವಲ್ಸ್ಗೂ ನೀವು ರೆಡಿ ಮಾಡ್ಕೊಡ್ತೀರಾ? ಮೇಯ್ನ್ ಆಗಿ ಫಸ್ಟು ನಮ್ದು ಏನಂದರೆ ಮದುವೆ, ಆಮೇಲೆ ಈ ಸಾಂಪ್ರದಾಯಿಕ ಕಾರ್ಯಕ್ರಮ ಏನಿದೆ ಅದೆಲ್ಲ. ಈಗ ಗೃಹ ಪ್ರವೇಶ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಅಥವಾ ಮನೆಯಲ್ಲಿ ಒಂದು ಹೋಮ ಮಾಡಬೇಕು ಅಂದರೆ ಇಡೀ ಪುರೋಹಿತರು, ಅದಕ್ಕೆ ಬೇಕಾಗಿರೋವಂಥ ಸಾಮಾನು, ಕೇಟ್ರಿಂಗು, A to Z ವ್ಯವಸ್ಥೆ ಮಾಡ್ತಾರೆ. ಪಾರ್ಲರು ಮೇಡಮ್? ಬ್ಯೂಟಿ ಇಲ್ಲ, ಖಂಡಿತ ಅದೂ ಇದ್ದಾರೆ ನಮ್ಮಲ್ಲಿ. ಎಲ್ಲ ಇದೆ. ಫೋಟೋಗ್ರಫಿ ಪ್ರೀ ವೆಡ್ಡಿಂಗು, ಪೋಸ್ಟ್ ವೆಡ್ಡಿಂಗು, ಮಧ್ಯ ವೆಡ್ಡಿಂಗ್. ಇಲ್ಲ, ನಾವು ಯಾರಿಗೂ ಅಂದ್ರೆ ನಮ್ಮ ಈವೆಂಟಲ್ಲಿ ಇದೇ ತಗೋಬೇಕು, ಹೀಗೆ ಮಾಡಬೇಕು ಅಂತ ನಮ್ದು ರಿಸ್ಟ್ರಿಕ್ಷನ್ ಇಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಶುರು ಮಾಡಿರೋದು ರಿಚುವಲ್ಸ್ ಅಂತ, ಅದು ಫುಲ್ ತಗೋಬೇಕು. ಯಾಕಂದ್ರೆ ನೀವು ಗೌರಿ ಪೂಜೆ ಮಾಡ್ಕೊಡಿ, ವರಪೂಜೆ ಬೇಡ, ಆ ಥರ ನಾನು ಒಪ್ಕೊಳ್ಳಲ್ಲ. ಸೊ ಇಡೀ ಕಾರ್ಯಕ್ರಮ ಇವತ್ತು ಬೆಳಗ್ಗೆ ಮಲ್ನೀರಿಂದ ಶುರು ಆದರೆ ಹೆಣ್ಣೊಪ್ಪಿಸ್ಕೊಡೋವರೆಗೂ ಏನೇನು ಕಾರ್ಯಕ್ರಮ ಇದೆ ಅದನ್ನೆಲ್ಲ ನಾವು ನೋಡ್ಕೋತೀವಿ. ಅದು ಬಿಟ್ಟು ನೀವು ಪಾರ್ಲರ್ ಕೇಳ್ಬೋದು, ಫೋಟೋಗ್ರಫಿ ಕೇಳ್ಬೋದು, ಕೇಟ್ರಿಂಗ್ ಕೇಳ್ಬೋದು, ಫ್ಲವರ್ ಡೆಕೋರೇಷನ್ ಕೇಳ್ಬೋದು. ನಾವು ಯಾವುದೂ ಮಾಡಲ್ಲ ಅಂತ ಹೇಳಲ್ಲ. ನಾವು ಎಲ್ಲದಕ್ಕೂ ಅವರಿಗೆ ಕೈ ಜೋಡಿಸಿ ಅವರಿಗೆ ಸಪೋರ್ಟಿವ್ ಆಗಿ ನಾವಿರ್ತೀವಿ. ಇದ್ರ ಮಧ್ಯದಲ್ಲಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡೋದೇನು ಅಂದರೆ, ಹೇಗೆ ನಮ್ಮ ಯಜಮಾನ್ರಾಗಿರ್ಬೋದು, ನಮ್ಮ ಅತ್ತೆ ಮಾವ, ನನ್ನ ತಾಯಿ ತಂದೆ ಎಲ್ಲರ ಸಪೋರ್ಟ್ ಹೇಗಿದೆ, ನನ್ನ ಓರ್ಗಿತಿ ಎಲ್ಲರದು, ಅದ್ರ ಜೊತೆ ನಮ್ಮ ಈವೆಂಟನ್ನು ನಡೆಸೋಕ್ಕೆ ನಮಗೆ ಬ್ಯಾಕ್ ಸಪೋರ್ಟ್ ಇದೆಯಲ್ಲ, ಅವ್ರಿಗೆಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಮತ್ತು ಅವ್ರಿಗೆ ಹೆಂಗೆ ಅಂದರೆ, ಈಗ ಯಾರು ನಮ್ಮ ಈವೆಂಟ್ ಬಿಟ್ಟು ಇಲ್ಲಿ ತನಕ ಪಾಪ ಬೇರೆ ಹೋಗಿ ಮಾಡಿದವ್ರು ಇಲ್ವೇ ಇಲ್ಲ. ಅಂದರೆ ಈಗ ಮಾರ್ಕೆಟಲ್ಲಿ ನಮಗೂ ಒಂದು 7-8 ವರ್ಷ ಆದಮೇಲೆ ಗೊತ್ತಾಯಿತು ಇವೆಂಟ್ಸ್ ಅಂತ ನಡೆಸ್ತಾ ಇದ್ದಾರೆ, ಇವೆಂಟ್ ಅಂತ ಇದೆ ಅಂತ. ಆದರೂ ಕೂಡ ನಮ್ಮ ಜೊತೇಲಿ ವರ್ಕ್ ಮಾಡೋರು ಯಾರು ಎಲ್ಲೂ ಬೇರೆ ಇವೆಂಟಲ್ಲಿ ಮಾಡ್ತಾನೇ ಇಲ್ಲ. ಸೊ ನಮ್ಮ ಈವೆಂಟ್ಗೆ ಪಾಪ ಪೂರ್ತಿಯಾಗಿ ಸಪೋರ್ಟ್ ಮಾಡಿಕೊಂಡು ಸಪೋರ್ಟ್ ಮಾಡಿಕೊಂಡು ನಡೆಸ್ತಾ ಇದ್ದಾರೆ. 10 ಜನ, ಮಂಜುಳಾ, ಚೈತ್ರ, ಮಂಗಳ, ಕಮಲ, ಈ ಥರ ಸುಮಾರು ನನಗೆ ಬ್ಯಾಕ್ ಸಪೋರ್ಟು ಇದ್ದಾರೆ. ಆಮೇಲೆ ಹಣ್ಣು ತಂದು ಕೊಡೋರಾಗಿರ್ಬೋದು, ಹೂ ತರೋರಾಗಿರ್ಬೋದು. ಬಟ್ ಪರ್ಚೇಸಿಗೆ ಮಾತ್ರ ನಾನು ನನ್ನ ಹಸ್ಬೆಂಡೇ ಹೋಗೋದು. ನಾವು ಯಾಕೆಂದರೆ ಎಲ್ಲರೂ ಹೇಳ್ತಾರೆ, ಏನು ಇಷ್ಟು ವರ್ಷ ಇವೆಂಟ್ ಮಾಡಿದ್ರೆ ನಿಮ್ಮ ಮನೆ ಬಾಗ್ಲಿಗೆ ತಂದು ಕೊಡ್ತಾರೆ, ನೀವು ಯಾಕೆ ಹೋಗ್ತೀರಾ? ಇಲ್ಲ, ಅದು ಏನಿದೆ, ಏನು ಬಂದಿದೆ, ಏನು ತೊಗೋಬೇಕು, ಇದನ್ನೆಲ್ಲ ನೋಡೋಕ್ಕೆ ನಾವು ಹೋದರೆ ನಮಗೂ ಒಂದು ಐಡಿಯಾ ಬರುತ್ತೆ. ಹಾಗಾಗಿ ನಾವು ಹೋಗ್ತೀವಿ. ನಮಗೆ ಬ್ಯಾಕ್ ಸಪೋರ್ಟ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲರೂ 10 ಜನಕ್ಕೆ ಇದರಿಂದ ಕೆಲಸ ಆಗಿದೆ. ಎಲ್ಲದಕ್ಕೂ ನಮಗೆ ಸಪೋರ್ಟ್ ಚೆನ್ನಾಗಿದೆ. ಹಾಗಾಗಿ ನಮ್ಮ ಈವೆಂಟು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಜನ ಹೇಳ್ತಾ ಇದ್ದಾರೆ. ಸೊ ನಡೆಸ್ಕೊಂಡು ಹೋಗೋಕ್ಕೆ ದೇವರ ಅನುಗ್ರಹ ಇದೆ ಅಷ್ಟೇ. ಇವಾಗ ನನಗೆ ಆ್ಯಸ್ ಅ ಪರ್ಸ್ನಲ್, ನಾನೊಂದು ಪ್ರೊಫೆಷನ್ ಅಂದರೆ ನನಗೆ ಇವಾಗ RCC ರೂಫ್ ಹಾಕಬೇಕಾದ್ರೆ ಭಾಳ ಸಂತೋಷ ಸಿಗುತ್ತೆ. ಅಂದರೆ ಸಮಥಿಂಗ್ ಐ ಹ್ಯಾವ್ ಅಚೀವ್ಡ್ ಅಂತ ನನಗನ್ಸುತ್ತೆ. ನಿಮಗೆ ಈ ಥರ ಯಾವಾಗಲಾದರೂ ಅನಿಸಿದ್ಯಾ, ನಾನೇನೋ ಅಚೀವ್ ಮಾಡಿದ್ದೀನಪ್ಪ ಅಂದರೆ ಸ್ಯಾಟಿಸ್ಫ್ಯಾಕ್ಟರಿ? ಹೌದು, ಖಂಡಿತ. ಅಂದರೆ ನನಗೆ ಸುಮ್ಮನೆ ಎಲ್ಲ ಆಸೆ ಅನಿಸೋದು. ಅಂದರೆ ಈಗ ಅಯ್ಯೋ ಇಡೀ ಮದುವೆನ ಡಾಲ್ಸಲ್ಲಿ ತೋರಿಸ್ಬೇಕು ಆಸೆ. ಆ ಆಸೆನ ಈಡೇರಿಸ್ಕೊಳ್ಳೋಕ್ಕೆ ದಿನಗಳು ಬಂತು. ಅದು ನನಗೆ ತುಂಬ ಸಂತೋಷ ಇದೆ. ಎಷ್ಟು ಫೇಮಸ್ ಆಗಿಬಿಟ್ಟಿದೆ ಅಂದರೆ, ಅಮೇರಿಕಾ ಅಂಥ ದೇಶಗಳಲ್ಲೂ ಕೂಡ ಬೆಂಗಳೂರಲ್ಲಿ ಈವೆಂಟ್ ಅಂದರೆ ಇಡೀ ಮದುವೆನ ನಾವು ಡಾಲ್ಸಲ್ಲಿ ನೋಡಬಹುದು ಅನ್ನೋ ಇದು ಬಂದಿದೆ. ಅದೆಲ್ಲ ನನಗೆ ತುಂಬ
ಖುಷಿ ಕೊಟ್ಟಿದೆ. ಆಮೇಲೆ ನನ್ನ ಈವೆಂಟು ಅಷ್ಟೇ, ಇವತ್ತು ಮುಗಿಸಿ ನಾಳೆ ಹೋದಾಗ ನನಗೆ ಅಯ್ಯೋ ನೆನ್ನೆ 10 ದಿನದಿಂದ ಇದೇ ಮಾಡ್ತಿದ್ದೀನಪ್ಪ ಅಂತ ಅನ್ಸೋದೇ ಇಲ್ಲ. ನಾಳೆ ಬೆಳಗ್ಗೆ ಆಗಲೇ ನಾನು ಫ್ರೆಶ್ ಆಗಿಬಿಟ್ಟಿರ್ತೀನಿ, ಹೊಸ ಮದುವೆ, ಆ ಮದುವೆ ಮನೆಗೆ ಸೀಮಿತ ಅನ್ನೋ ಥರ ಆಗ್ಬಿಟ್ಟಿರ್ತೀನಿ. ಎಷ್ಟು ಸೀರೆ ಬೇಕಾಗತ್ತೆ ಮೇಡಮ್ ನಿಮಗೆ? ಅಲ್ಲ, ಯಾಕಂದ್ರೆ ಮದ್ವೆ ಮನೆಯಲ್ಲಿ ಒಬ್ಬರಾಗಬೇಕು ಅಂದ್ರೆ ಖಂಡಿತ. ಆದರೆ ಏನು ಗೊತ್ತಾ, ನಮ್ಮ ಕಾಸ್ಟ್ಯೂಮ್ ಬಗ್ಗೆ ನಾವು ಗಮನ ಕೊಡಬೇಕು, ಹೌದು. ಬಟ್ ಸೀರೆ ಅಂತ ಅಷ್ಟೇ ನಾವು ತುಂಬ ಅಲಂಕಾರ ಮಾಡ್ಕೋಬೇಕು, ಅದಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಅಂತ ಇಲ್ಲಿ ತನಕ ಮಾಡಿಲ್ಲ. ಯಾಕೆಂದರೆ ಈಗ ಪಾಪ ಮದುವೆ ಮಾಡ್ತಿರೋರಿಗೆ ಅದನ್ನೆಲ್ಲ ಬಿಟ್ಕೊಡ್ಬೇಕು ನಾವು, ಅಲ್ವಾ? ಅವ್ರು ಎಂಜಾಯ್ ಮಾಡಬೇಕು. ಸೊ ಅವ್ರಿಗೆ ಅದನ್ನು ನಾವು ಬಿಟ್ಕೊಡ್ಬೇಕು. ನಾವು ನಮ್ಮ ಟ್ರೆಡಿಷ್ನಲ್ ಉಳಿಸ್ಕೊಳ್ಳೋಕ್ಕೋಸ್ಕರ ಸೀರೆ ಅನ್ನೋದನ್ನು ಉಟ್ಕೋಬೇಕು. ಚೂಡಿದಾರ ಹಾಕೊಂಡು ಕೆಲಸ ಮಾಡಬಾರ್ದು, ಸೀರೆ ಅನ್ನೋದು ಉಟ್ಕೋಬೇಕು, ಉಟ್ಕೊಳ್ತೀವಿ ಅಷ್ಟೇ. ಅದ್ರ ಬಗ್ಗೆ ನಾವು ಅಷ್ಟು ಖಂಡಿತ ನಿಗಾ ವಹಿಸಿಲ್ಲ ಇಲ್ಲಿವರೆಗೂ. ಎಲ್ಲರೂ ಕೇಳ್ತಾರೆ, ಹೆಂಗೆ ಮೇಡಮ್ ನಡೆಸ್ತೀರಾ, ದಿನ ಬೆಳಗಾದ್ರೆ ಇದೇ ಮಾಡಬೇಕು. ನಾನು 16 ವರ್ಷದಿಂದ ಇದೇ ಫ್ಲೋಲ್ ಮಾಡಿದ್ರು ನಮಗೆ ಯಾವತ್ತೂ ತೀರಾ ಇದರಿಂದ ಸುಸ್ತು ಅಂತಾಗಲಿ ಮತ್ತು ಎಲ್ಲಾದರೂ ಸಮಸ್ಯೆ ಅಂತಾಗಲಿ ಯಾವುದೂ ಎದುರುಗೊಂಡಿಲ್ಲ. ಅಂದರೆ ಪೂರ್ತಿ ನಾವು ಇದರಲ್ಲಿ ಇನ್ವಾಲ್ವ್ ಆಗಿ ಮಾಡ್ತಿರೋದ್ರಿಂದ ನಮ್ಗೆ ಆ ಥರ ಅನಿಸಿಲ್ವೇನೋ ಗೊತ್ತಿಲ್ಲ. ನಾವು ಎಂಡ್ ಆಫ್ ದ ಪಾಡ್ಕಾಸ್ಟ್ ಬಂದಿದ್ದೀವಿ. ತುಂಬ ಜನರಿಗೆ ಇದ್ರ ವಿಚಾರಗಳು ಅಂದರೆ ನಮ್ಮ ಸಂಸ್ಕೃತಿ ಬಗ್ಗೆ, ನಿಮ್ಮ ಬಗ್ಗೆ ತುಂಬ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಏನೇ ಇದ್ದರೂ ನಿಮ್ಮ ಫೋನ್ ನಂಬರ್ ಕೆಳಗಡೆ ಡಿಸ್ಪ್ಲೇ ಮಾಡಿರ್ತೀವಿ. ಇನ್ನೂ ಹೆಚ್ಚಾಗಲಿ ನಿಮ್ಗೆ ಇವೆಂಟ್ಸು. ಎಷ್ಟೋ ಮದುವೆ ನಾವು ಅಂದರೆ ಈಗ ನಮ್ಮ ಜೊತೆನೇ ವರ್ಕ್ ಮಾಡ್ತಾಯಿದ್ಲು, ಅವ್ರಿಗೆ ಪಾಪ ಮಾಡೋಕ್ಕೆ ಕಷ್ಟ ಆಯಿತು. ನಾವು ಏನು ಮಾಡ್ತೀವಿ ಅದನ್ನೆಲ್ಲ ಅವಳಿಗೆ ಆ ಮದುವೆನಲ್ಲಿ ನಾವು ಮಾಡಿಕೊಟ್ಟಿದ್ದೀವಿ. ಇನ್ನೂ ಎಷ್ಟೋ ಜನಕ್ಕೆ ಮಾಡಿಸ್ಕೋಬೇಕು ಅಂತ ಇಷ್ಟ ಇರುತ್ತೆ, ಬಟ್ ನಮ್ಮ ಬಡ್ಜೆಟ್ ಜಾಸ್ತಿ ಇರುತ್ತೆ. ನಾವು ಅವಾಗ ಏನು ಮಾಡ್ತೀವಿ ಅಂದರೆ ನಮ್ಮ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಲ್ಲ. ನಾವು ನಮಗೆ ಬರೋದ್ರಲ್ಲಿ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ಅದನ್ನು ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ ಮಾಡಿರೋದು ಇದೆ. ಮಾಡಿಲ್ಲ ಅಂತ ಇಲ್ಲ, ಆ ಥರ ಮದುವೆಗಳು ನಾವು ಮಾಡಿದ್ದೀವಿ. ಹಾಗಂತ ತುಂಬ ಕಮ್ಮಿಗೆ ಮಾಡಿದ್ದೀವಿ ಅಂತಲೂ ಇಲ್ಲ. ಯಾಕೆಂದರೆ ಅದನ್ನೆಲ್ಲ ತರಬೇಕು ಮಾಡಬೇಕು ಅಂದಾಗ ಖರ್ಚು ಹಾಗೆ ಬರುತ್ತೆ. ಸೊ ಕಾಸ್ಟು ಹಾಗೆ ತಗೊಂಡೂ ಇದ್ದೀವಿ. ಎಲ್ಲ ಥರದ ಅನುಭವನೂ ನಮಗೆ ಬಂದಿದೆ ತುಂಬ. ಅಂದರೆ ನಮಗೆ ಮದುವೆ ಮನೆಯಲ್ಲೂ ಅಷ್ಟೇ ಸಪೋರ್ಟು. ಈಗ ನಮ್ಗೆ ಇವೆಂಟ್ ಕೊಟ್ಟಿರ್ಬೋದು ಅವರು, ಆದರೆ ಅವರು ಕೂಡ ನಮಗೆ ಒಂಥರ ಮನೇಲಿ ಒಬ್ಬರು ಅನ್ನೋ ಥರ ನೋಡಿದ್ದಾರೆ. ಯಾರನ್ನೋ ಇವರು ಈವೆಂಟ್ ಅವರು ಅಂತ ನೋಡಿ ಇದು ಮಾಡಿಲ್ಲ. ನಮ್ಮ ಜೊತೆ ಇವತ್ತಿಗೂ ವಾಣಿಯವರು ಇವತ್ತು ದುಡ್ಡು ಕೊಟ್ಟಿದ್ವಿ, ಅವ್ರು ಬಂದರು ಹೋದರು ಅನ್ನೋ ಥರ ಇಲ್ಲ. ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಮದುವೆ ಮಾಡಿಸ್ಕೋತಾ ಇರೋರು ಕೂಡ ದುಡ್ಡು ಕೊಟ್ಟಿರೋದು ಒಂದೇ ಅಲ್ಲ, ಸಪೋರ್ಟು ಹಾಗೆ ಮಾಡಿದ್ದಾರೆ. ವಾಣಿ ನೀವು ಮಾಡ್ತೀರಾ ಮಾಡಿ, ನೀವು ಹಿಂಗೆ ಮಾಡ್ತೀರಾ, ನಮ್ಗೆ ಅದು ಬೇಡ ಇದು ಬೇಡ ಆ ಥರ ಏನಿಲ್ಲ. ಮಾಡಿ, ನೀವೆಲ್ಲ ಚೆನ್ನಾಗಿ ಮಾಡ್ತೀರಾ ಮಾಡಿ, ನಮ್ಮ ಕಡೆಯಿಂದ ನೀವು ಏನು ಹೇಳಿದ್ರೆ ಸಪೋರ್ಟ್ ನಾವು ಮಾಡ್ತೀವಿ ಅಷ್ಟೇ, ನೀವು ಮಾಡಿ ಅಂತ. ಸೊ ಹೇಳಬೇಕು ಅಂದರೆ ಅವರಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳಬೇಕು. ನೀವು ಬಂದಿದ್ದು ಭಾಳ ಖುಷಿ ತರುತ್ತೆ. ಹೀಗೇ ನಮ್ಮ ಚಾನೆಲ್ ಮುಖಾಂತರ ಒಳ್ಳೊಳ್ಳೆ ಗೆಸ್ಟ್ಗಳು ಬರ್ತಾ ಇರ್ತಾರೆ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಿಮಗೂ ನಮಗೂ ಎಲ್ರಿಗೂ, ನಮ್ಮ ಜೊತೆ ಇರೋರಿಗೂ ಎಲ್ರಿಗೂ ಒಳ್ಳೇದು ಮಾಡ್ತಾನೆ ಮುಂದೆ ಹೋಗ್ತಾ ಇರೋಣ. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್ ವಾಣಿ. ಥ್ಯಾಂಕ್ ಯು. ನಮಸ್ತೆ. ನಮ್ಮ ಕಡೆಯಿಂದ ಸ್ವಲ್ಪ ಸಣ್ಣದು ತುಂಬ ಸಂತೋಷ. ನೋಡಿ, ತುಳಸಿ ಅನ್ನೋದು ಒಂದು ಮನೆಯಲ್ಲಿ ಒಂದು ತುಳಸಿ ಇರಲೇಬೇಕು ಅನ್ನೋದು ವಾಡಿಕೆ ಇದೆ. ಮದುವೆಯಲ್ಲೂ ಕೂಡ ನಾವು ತುಳಸಿ ತೊಗೊಂಡೋಗಿ ಗೌರಿ ಪೂಜೆ ಮುಂದೆ ಮತ್ತು ಬಿಡದಿ ಮನೆ ಅಂತ ಏನಿದೆ ಅಲ್ಲಿ ತುಳಸಿ ಇಟ್ಟೇ ಇರ್ತೀವಿ. ಸೊ ತುಳಸಿಗೂ ಕೂಡ ತುಂಬ ಪ್ರಾಧಾನ್ಯತೆ ಇದೆ. ನೀವು ತುಳಸಿ ಕೊಟ್ಟಿದ್ದು ನನಗೆ ತುಂಬ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಈ ಪಾಡ್ಕಾಸ್ಟ್ ಎಂಡಿಂಗಿಗೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್.